ओम विष्णुपादाय कृष्णप्रेष्ठाय भूतले श्रीमते जयपताक स्वामिनिति नामिने नमः आचार्यपादाय निताय कृपप्रदायिने गौरकथा दामदाय नगरग्रामतारिणे नमो ओम विष्णुपादाय कृष्णप्रेष्ठाय भूतले श्रीमते भक्तिवेदान्त स्वामिनिति नामिने नमस्ते सारस्वते देवे गौरवाणी प्रचारिणे निर्विशेषा शून्यवादी पाश्चात्य देशातारिणे हे श्री कृष्ण चैतन्य प्रभु नित्यानंद श्री अद्वैत गदाधर श्रीवासादि गौर भक्तवृंद हरे कृष्णा 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 हरे 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 राम 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 हरे हरे ओम अज्ञानतिमिरान्धस्य ज्ञानाञ्जनशलाकया चक्षुरुन्मिलितं येन तस्मै श्रीगुरवे नमः मूकं करोति वाचालं भङ्गं लङ्घयते गिरिं यत्कृपातमहं वन्दे श्रीगुरुं दीनतारिणं परमानन्दमाधवं श्री चैतन्यमीश्वरम् हरि ओम तत्सत् हरे कृष्ण ಎಲ್ಲರಿಗೂ ಈ ದಿನದ ಗೀತಾರ್ಥ ಸ್ವಾರಸ್ಯ ಕಾರ್ಯಕ್ರಮಕ್ಕೆ ಮತ್ತೊಮ್ಮೆ ಸುಸ್ವಾಗತ. ಈ ದಿನ ನಾವು ಭಗವದ್ಗೀತಾ 17ನೇ ಅಧ್ಯಾಯದ 2ನೇ ಶ್ಲೋಕವನ್ನು ಅಧ್ಯಯನ ಮಾಡ್ತಿದ್ರಿ. ಈ ಶ್ಲೋಕದ ಅನುವಾದ ಹೀಗಿದೆ: ದೇವೋತ್ತಮ ಪರಮ ಪುರುಷನು ಹೀಗೆ ಹೇಳಿದನು, ದೇಹಧಾರಿಯಾದ ಆತ್ಮನು ಪಡೆದ ಪ್ರಕೃತಿ ಗುಣಗಳಿಗೆ ಅನುಗುಣವಾಗಿ ಮನುಷ್ಯನ ಶ್ರದ್ಧೆಯು 3 ಬಗೆಗಳದ್ದು ಆಗಿರಬಹುದು. ಸಾತ್ವಿಕ, ರಾಜಸಿಕ, ತಾಮಸ. ಹೀಗೆ ಆ ಬಗ್ಗೆ ಕೇಳು. ಹರಿ ಕೃಷ್ಣ. ಇದು 3 ಗುಣಗಳು ನಮ್ಗೆ ಈ ಅಧ್ಯಾಯದ ಪೂರ್ತಿ ಓದ್ತಿದ್ವಿ. ವಿಶೇಷವಾಗಿ ಈ ಅಧ್ಯಾಯದಲ್ಲಿ ಪೂಜಿಸುವಂತ ಬಗ್ಗೆ ಅರ್ಜುನ ಪ್ರಶ್ನೆ ಕೇಳಿತು. ನಾವು ಪ್ರಕೃತಿ ಗುಣಗಳನ್ನ ಬೇರೆ ಬೇರೆ ರೀತಿಗಳಲ್ಲಿ ಈ ಅಧ್ಯಾಯದಲ್ಲಿ ಓದ್ತೀವಿ. ಆಹಾರದಲ್ಲಿ ನುಡಿ, ನಡೆ ನುಡಿ ನುಡಿ, ಬೇರೆ ಬೇರೆ ಪ್ರಕಾರವಾಗಿ ಇಡೀ ಅಧ್ಯಾಯದಲ್ಲಿ ನಾವು ಗುಣಗಳನ್ನ ತಿಳ್ಕೊಳ್ತಾ ಹೋಗ್ತೀವಿ. ಯಜ್ಞಗಳಲ್ಲಿ, ದಾನಗಳಲ್ಲಿ, ತಪಗಳಲ್ಲಿ, ಹೀಗೆ ಅಧ್ಯಾಯದಲ್ಲಿ ಪೂಜೆಯಲ್ಲಿ ಈ ತರದ್ದು, ಶ್ರದ್ಧೆಯಲ್ಲಿ ಈ ತರದ್ದು ಗುಣಗಳು ಆಧಾರಿತವಾಗಿ ಅರ್ಥ ಮಾಡ್ಕೊಳ್ಳುವಂಥದ್ದು. ಈ ಪ್ರಕೃತಿಯ ಭೌತಿಕ ಪ್ರಕೃತಿಯ ಮೂಲಭೂತ ತತ್ವ ಆಧಾರ, ಮೂಲಭೂತ ಅದು ಏನ್ರಿಂದ ಆಗಿದೆ ಅಂದ್ರೆ ನಾವು ಹಿಂದೆ ಅಭ್ಯಾಸ ಮಾಡಿದ್ವಿ 24 ಅಂಶಗಳಿಂದ ಆಗಿದೆ. 24 ಅಂಶಗಳಲ್ಲಿ ಈ 3 ಗುಣಗಳು ಬಹಳ ಮುಖ್ಯ. ನೋಡಿ, ಇದು ಏನಿಂದ ಆಗಿದೆ ಅಂತ ನಾವಿಂದ ಚರ್ಚೆ ಮಾಡಿದ್ವಿ. ಇದು ಪಂಚಭೂತಗಳಿಂದ. ನೋಡಿ, ಪಂಚಭೂತಗಳು, ಪಂಚೇಂದ್ರಿಯಗಳು, ಆ ಪಂಚೇಂದ್ರಿಯಗಳಿಗೆ ಇರುವಂತ ಪಂಚ ವಿಷಯಗಳು. ನೋಡಿ, ವಿಷಯಗಳು ಮತ್ತೆ ಪಂಚೇಂದ್ರಿಯಗಳು, ಇಂದ್ರಿಯಗಳಿಗೆ ಸೂಕ್ತವಾದಂತ ವಿಷಯಗಳು. ನೋಡ್ರಿ, ಹಿಂಗೆ ಅದರಲ್ಲಿ 3 ಗುಣಗಳು. ಹಿಂಗೆ ಒಟ್ಟಾರೆ ಈ ಭೌತಿಕ ಪ್ರಪಂಚ ನೋಡಿ ಇದರಿಂದ ಮುಖ್ಯವಾಗಿ ಆಗಿರುವಂಥದ್ದು. ಹಂಗಾಗಿ ಏನೇನೇ ನೋಡಿದ್ರೇನು ಕೂಡ, ಏನ್ ಮಾಡಿದ್ರೇನು ಕೂಡ, ಏನ್ ತಿಂದ್ರೇನು ಕೂಡ, ಯಾರ ಹತ್ರ ನಾವು ಯಾರನ್ನ ಭೇಟಿ ಮಾಡ್ತೀವಿ, ಅವ್ರ ಹತ್ರ ಏನ್ ಮಾತಾಡ್ತೀವಿ, ಇಡೀ ವ್ಯವಹಾರ ಈ ತರದ್ದೆಲ್ಲವನ್ನ ನಾವು 3 ಗುಣಗಳಾಗಿ ವಿಭಾಗಿಸ್ಬೋದು. ಇಲ್ಲಿ ಅರ್ಜುನ ಕೇಳಿದ್ದು ನೋಡಿ, ಇಲ್ಲಿ ಏನಂತ ಕೇಳಿದಾನೆ, ನಿನ್ನೆ ದಿನ ಪ್ರಶ್ನೆ: ಧರ್ಮಶಾಸ್ತ್ರಗಳ ತತ್ವಗಳನ್ನು ಅನುಸರಿಸಿದೆ ತಮ್ಮ ಕಲ್ಪನೆಗೆ ಅನುಗುಣವಾಗಿ ಪೂಜೆ ಮಾಡುವವರ ಸ್ಥಿತಿ ಏನು? ನೋಡಿ, ಇಲ್ಲಿ ಪೂಜೆ ಬಗ್ಗೆ ಕೇಳ್ತಿದ್ದಾನೆ ಅರ್ಜುನ. ಅದು ಅವರ ಕಲ್ಪನೆ ಪ್ರಕಾರ ಪೂಜೆ ಮಾಡುವುದು. ಅವರ ಸತ್ವಗುಣದವರೇ
ರಜಾಗುಣದವರೇ, ತಾಮಸ ಗುಣದವರೇ. ಕೂಡ ಅರ್ಜುನನಿಗೂ ಕೂಡ ಈ ಮೂರು ಗುಣ ಹೆಸರು ಅರ್ಜುನನೇ ಹೇಳ್ತಿದ್ದಾನೆ. ಇಲ್ಲಿ ಮೊದಲೇ ಸತಿ ಕೃಷ್ಣ ಏನು ಹೇಳಲಿಲ್ಲ. ಪ್ರಶ್ನೆ ಏನು ಅಂತಂದ್ರೆ, ಅವರ ಕಲ್ಪನೆಗೆ ಪ್ರಕಾರ ಪೂಜೆ ಮಾಡೋರನ್ನ ಕೇಳ್ತಾರೆ. ನೋಡಿ, ಕಲ್ಪನೆ ಪ್ರಕಾರ ಪೂಜೆ ಮಾಡೋರು ಯಾವ ಗುಣದವರು? ಸತ್ವಗುಣದವರ, ರಜೋಗುಣದವರ, ತಮೋಗುಣದವರ ಅಂತ ಅರ್ಜುನನ ಪ್ರಶ್ನೆ ಮುಂದೆ ಇಟ್ಟಿರುವಂಥದ್ದು. ಹಂಗಾಗಿ ಭಗವಂತ ಅದೇ ಮಾತನ್ನ ಪುನರುಚ್ಚರಿಸ್ತಿರೋದು. ಇಲ್ಲಿ ದೇಹಧಾರಿಯಾದ ಆತ್ಮ ಅನ್ನುವಂಥದ್ದು ಬಹಳ ವಿಶೇಷ. ತ್ರಿವಿಧ ಭವತಿ ಶ್ರದ್ಧಾ ದೇಹಿನಾಂಸ ಸ್ವಭಾವಜ. ಹಿಂಗೆ ಮೊದಲನೇದು ಏನು ವಿಷಯ ಅಂದ್ರೆ, ವ್ಯಕ್ತಿ ದೇಹಧಾರಿ ಅನ್ನು ದೇಹಿನೋಸ್ಮಿನ್ ಯಥಾ ದೇಹೇ ಕೌಮಾನಂ ವಿಮ್ಮನಂ ಜರ ಅಂತೇಳಿ ನಾವು ಹಿಂದೆ ಓದಿದೀವಿ. ನಾವು ಅರ್ಜುನ ಗೊಂದಲಕ್ಕೀಡಾಗಿ ಕೃಷ್ಣನಿಗೆ ಶರಣಾಗಿ ಪ್ರಶ್ನೆ ಕೇಳಿ ಅರ್ಜುನನಿಗೆ ಶರಣಾಗಿ ಬಿಟ್ಟಾಗ ಶಾದಿಮ್ಯಾಂ ಶಿಷ್ಯ ಅಂತ ಹೇಳೋದು. ನೋಡಿ, 2ನೇ ಅಧ್ಯಾಯದಲ್ಲಿ ನಿನಗೆ ಶರಣಾದಂಥವನು ನಾನು, ನಿನ್ಗೆ ಸಂಪೂರ್ಣವಾಗಿ ನನ್ನನ್ನು ನಿನ್ನ ಶಿಷ್ಯನಾಗಿ ಸ್ವೀಕರಿಸು ಅಂತ ಹೇಳಿದಾಗ 2ನೇ ಅಧ್ಯಾಯದಲ್ಲಿ ಕೃಷ್ಣ ಮೊದಲನೇ ಉಪದೇಶ ಹೇಳಿದ್ದೆ, ನೀನು ದೇಹ ಅಲ್ಲ, ನೀನು ದೇಹಿ ಅಂತ. ಇದು ಆಧ್ಯಾತ್ಮಿಕ ಜ್ಞಾನ ತಿಳುವಳಿಕೆ ಇಲ್ಲಿಂದ ಪ್ರಾರಂಭ ಆಗುತ್ತೆ. ಎಲ್ಲಿಂದ ಆಗತ್ತೆ? ನಾನು ದೇಹ ಅಲ್ಲ, ನಾನು ದೇಹಿ ಅನ್ನೋದ್ರಿಂದ ಶುರು. ದೇಹಿ ಅಂದ್ರೆ ಮತ್ತೆ ಹಾಗಿದ್ರೆ ನಾನು ಯಾರು? ಆತ್ಮ. ದೇಹಧಾರಿಯಾದ ಆತ್ಮ ದೇಹಿ ಅಂತ. ಹಿಂಗೆ ದೇಹಧಾರಿಯಾದ ಆತ್ಮ ಪ್ರಕೃತಿಗನುಗುಣವಾಗಿ ಮನುಷ್ಯನ ಶ್ರದ್ಧೆಯು 3 ಬಗೆಗಳದ್ದು. ನೋಡಿ, ಎಲ್ಲಿ ಆ ಗುಣ ಬಂದಿರುತ್ತೆ? ದೇಹದಿಂದ ಬಂದಿರುತ್ತೆ. ಆತ್ಮದಿಂದ ಗುಣ ಬಂದಿರುತ್ತಾ? ಆತ್ಮದ ಗುಣ ಏನು? ಆತ್ಮದ ಗುಣ ಏನು? ಯಾರಾದ್ರೂ ಹೇಳ್ತೀರಾ? ಸಚ್ಚಿದಾನಂದ. ಆತ್ಮದ 3 ಗುಣ. ಸಚ್ಚಿದ್ ಆನಂದ. ಭಗವಂತನ ಗುಣ ಏನು? ಭಗವಂತನ ಗುಣ ಏನು? ಅದು ಕೂಡ ಸಚ್ಚಿದಾನಂದ. ಎಂಜಾಯ್ ಮಾಡು. ಆನಂದ ಅಂದ್ರೆ ಎಂಜಾಯ್. 3ನೇ ಗುಣ ಆನಂದ ಅಂದ್ರೆ ಆನಂದಮಯೋ ಅಭ್ಯಾಸ, ಎಂಜಾಯ್ ಮಾಡೋದು 3ನೇ ಗುಣ ಅದು. ಮೊದಲನೇ ಗುಣ ಸತ್, ಎಟರ್ನಲ್ ಆಗಿರೋದು, ಶಾಶ್ವತವಾಗಿರೋದು. 2ನೇದು ಚಿತ್, ಜ್ಞಾನದಿಂದ ಕೂಡಿರೋದು, ತಿಳುವಳಿಕೆ ಇರುವಂಥದ್ದು. ಚಿತ್ ಆನಂದಮಯೋ ಅಭ್ಯಾಸ, ಆನಂದದಿಂದ ಇರುವುದು. ಹೀಗೆ ಸಚ್ಚಿದಾನಂದ. ಆತ್ಮ, ದೇಹ ಅದಕ್ಕೆ ಪೂರ್ತಿ ಆಪೋಸಿಟ್. ಹೆಂಗೆ ಆಪೋಸಿಟ್ಟು? ನಮ್ ದೇಹ ಶಾಶ್ವತವಾಗಿರುತ್ತಾ? ಇರೋದಿಲ್ಲ, ಅಶಾಶ್ವತ, ಅಸತ್. ಮತ್ತೆ ನಮ್ಮ ದೇಹ ಬರೀ ತಿಳುವಳಿಕೆಯಿಂದ ಕೂಡಿರುತ್ತಾ? ದೇಹ ಭೌತಿಕವಾದದ್ದು ವಸ್ತು. ನಿಮ್ ಮನೇಲಿ ಇರುವಂತ ಟೇಬಲ್ ಚೇರು ಎಲ್ಲ ನಿಮ್ ಜೊತೆ ಮಾತಾಡ್ತವ? ಟೇಬಲ್ ಚೇರು ಇಲ್ಲ ಪ್ರಭುಜಿ. ತಟ್ಟೆ ಲೋಟ ಎಲ್ಲ ಮಾತಾಡ್ತವ ನಿಮ್ ಜೊತೆ? ಮಾತಾಡೋದಿಲ್ಲ. ಅದ್ರ ಜೊತೆ ಸಂಭಾಷಣೆ ಮಾಡ್ತೀರಾ? ಮಾಡೋದಿಲ್ಲ. ಅದನ್ನೇ ನೋಡಿ, ಚಿತ್ ಇಲ್ಲದೆ ಇರುವಂತದ್ದು ಅಂದ್ರೆ ಅದೇ. ನೋಡಿ, ಭೌತಿಕ ವಸ್ತುಗಳು ಹಂಗೆ ಸತ್ ಚಿತ್. ನೋಡಿ, ನಿಮ್ ತಟ್ಟೆ ಲೋಟ ನೀವು ಇಟ್ಟಿದ ಊಟನೆಲ್ಲ ತಿನ್ಬಿಡ್ತವ? ತಟ್ಟೆ ಲೋಟ ನೀವು ತಿಂತವ? ನೀವು ಮನೆ ಸ್ಕೂಟರು, ಕಾರು, ನೀವು ಹಾಕಿರೋ ಪೆಟ್ರೋಲ್ನೆಲ್ಲ ಎಂಜಾಯ್ ಮಾಡಿ ನೋಡಿ ಅವುಗಳನ್ನ ಬಾಡಿ ಬಿಲ್ಡ್ ಮಾಡ್ಕೊಂತವ? ಮರಿ ಆಗ್ತವ? ಒಂದು ಸ್ಕೂಟರ್ ತಂದ್ರೆ 2 ಸ್ಕೂಟರ್ ಆಗುತ್ತಾ? ಅಥವಾ ಒಂದು ಹೆಣ್ಣು ಸ್ಕೂಟ್ರು, ಒಂದು ಗಂಡು ಸ್ಕೂಟ್ರು ಅಂತ ತಂದ್ರೆ ಅದ್ರ ಮರಿ ಸ್ಕೂಟ್ರು ಅಂತ ಹೇಳಿ ಹಾಕತ್ತಾ? ಹಾಕೋತಿಲ್ಲ. ನೋಡಿ, ಹಿಂಗಿರುತ್ತೆ ಭೌತಿಕ ವಸ್ತು ಅಂದ್ರೆ. ನೋಡಿ, ದೇಹ ಭೌತಿಕವಾಗಿ ಆಗಿರುವಂಥದ್ದು.
ನೋಡಿ ಹಂಗೆ ಆತ್ಮ ನೋಡಿ, ಆತ್ಮ ಸಚ್ಚಿದಾನಂದ, ದೇಹ ಅದಕ್ಕೆ ಸಂಪೂರ್ಣ ವಿರುದ್ಧವಾಗಿರುತ್ತೆ. ನೋಡಿ, ಸಂಪೂರ್ಣ ವಿರುದ್ಧವಾಗಿರೋದೇ ದೇಹ. ನೋಡಿ, ಅಂತ ಒಂದು ಸಚ್ಚಿದಾನಂದವಾಗಿರುವಂತ ದೇಹ ಅದಕ್ಕೆ ವಿರುದ್ಧವಾಗಿರೋದ್ರನ್ನ ಜೊತೆಗೆ ಸಿಕ್ಕಾಕೊಂಡ್ರೆ ಆ ದೇಹ ಏನಾಗುತ್ತೆ, ಸೊರಗುತ್ತೆ. ನೋಡಿ, ಅದ್ರ ಜೊತೆ ಗುರ್ತಿಸ್ಕೊಂಡ್ಬಿಡುತ್ತೆ, ದೇಹ ಜೊತೆಗೆ ನಾನೇ ದೇಹ ಅನ್ಕೊಂಡ್ಬಿಡುತ್ತೆ, ನಾನು ಸಚ್ಚಿದಾನಂದ ಅನ್ನೋದು ಹೊರತೋಗುತ್ತೆ. ನೋಡ, ಈಗ ಈ ಗುಣಗಳು, ಈ ತ್ರಿಗುಣಗಳೇನಿದಾವೆ, ಈ ಗುಣಗಳು ಆತ್ಮವನ್ನ ಬಾಧಿಸೋದಿಲ್ಲ. ಅಂದ್ರೆ ಆತ್ಮಕ್ಕೆ ಸಂಬಂಧಪಟ್ಟಿರೋವಲ್ಲ, ದೇಹಕ್ಕೆ ಸಂಬಂಧಪಟ್ಟಿರೋ. ಈ ಭೌತಿಕ ಪ್ರಪಂಚ, ಭೌತಿಕ ದೇಹ, ಇಲ್ಲಿ ತ್ರಿಗುಣಗಳು ಬರ್ತವೆ, ಸತ್ವಗುಣ, ರಜೋಗುಣ, ನೋಡಿ ತಮೋಗುಣ. ಆತ್ಮಕ್ಕೆ ಸಂಬಂಧಿಸ್ಪಟ್ಟಿರೋದಲ್ಲ. ಅದಕ್ಕೆ ದೇಹಿ, ನೋಡಿ ದೇಹಧಾರಿಯಾದ ಆತ್ಮನು ಅಂತ ಹೇಳ್ತಿರೋದು. ಆತ್ಮನು ಸತ್ವಗುಣ, ರಜಗುಣ, ತಮೋಗುಣ ದೇಹ ಬರುತ್ತೆ, ಭೌತಿಕ ವಸ್ತುಗಳು ಭೌತಿಕ ಆಗುತ್ತೆ. ನೋಡಿ, ಈಗ ಈ ಪ್ರಪಂಚದ ಸೃಷ್ಟಿ ನೋಡಿ, ಅದರ ಕಾಂಪೋಸಿಷನ್, ಅದರ ಮೂಲ, ಅದರ ಒಂದು ತತ್ವ ಇವುಗಳಿಂದ ಕೂಡಿರುತ್ತೆ ಅನ್ನೋ ಒಂದು ವಿಷಯ. ಹಂಗಾಗಿ ಯಾವಾಗ ಮನುಷ್ಯ ನಾನು ದೇಹ ಅಲ್ಲ, ನಾನು ಆತ್ಮ ಅಲ್ಲ, ದೇಹ ಅಂತ ಭಾವಿಸ್ತಾನೋ, ಸಹಜವಾಗಿಯೇ ಈ ಮೂರು ಗುಣಗಳಿಂದ ಪ್ರಭಾವಿತನಾಗ್ಬಿಡ್ತಾನೆ. ಈ ಮೂರು ಗುಣಗಳಿಂದ ಪ್ರಭಾವಿತನಾಗಿ ಅವನ ಎಲ್ಲ ಕೋರಿಕೆಗಳು, ಅವನೆಲ್ಲ ಪ್ರಾರ್ಥನೆಗಳು, ಅವನೆಲ್ಲ ಇಚ್ಛೆಗಳು, ಅವನು ಮಾಡುವಂತ ಕೆಲಸಗಳು, ಅವನು ತಿನ್ನುವಂತ ಊಟಗಳು, ಅವನು ನುಡಿಯುವಂತ ಮಾತುಗಳು ಎಲ್ಲವೂ ಈ ಮೂರು ಗುಣಗಳಿಂದ ಪ್ರಭಾವಿತವಾಗಿರ್ತವೆ ಸಹಜವಾಗಿನೇ. ನೋಡಿ, ಇಡೀ ಭಗವದ್ಗೀತೆಯ ನೋಡಿ ಓದ್ಕೊಂಡು ಬಂದ್ರೆ ಈ ಅಂಶ ಗೊತ್ತಾಗುತ್ತೆ. ಏನ್ ಮಾಡ್ತಾನೋ ಅದ್ರಲ್ಲೆಲ್ಲ ಯಜ್ಞ ಮಾಡ್ತಾನ, ತಪಸ್ಸು ಮಾಡ್ತಾನ, ದಾನ ಮಾಡ್ತಾನ, ನೋಡಿ ಏನ್ ಮಾಡ್ತಾನೋ ಎಲ್ಲದರಲ್ಲೂ ಈ ಮೂರು ಗುಣಗಳು ಮಿಶ್ರಣ ಆಗಿ ಪ್ರಭಾವ ತೋರಿಸ್ತಾ ಇರ್ತವೆ. ನೋಡಿ, ನೀವು ನೋಡಿದ್ರೆ ಒಂದು ಲೈಟು, ಆ ಲೈಟ್ಗೆ ಒಂದು ಹಳದಿ ಬಣ್ಣದ್ದು ಕವರ್ ಹಚ್ಬಿಟ್ರೆ, ಹಳದಿ ಬಣ್ಣದ ಒಂದು ಪ್ಲಾಸ್ಟಿಕ್ ಕವರ್ ಹಚ್ಚಿದ್ರೆ, ಇನ್ನೊಂದು ಲೈಟ್ಗೆ ಕೆಂಪು ಬಣ್ಣದ ಹಚ್ಚಿದ್ರೆ, ಇನ್ನೊಂದು ಬಣ್ಣದ ನೀಲಿ ಬಣ್ಣದ ಪ್ಲಾಸ್ಟಿಕ್ ಕವರ್ ಅದಕ್ಕೆ ಏನಾದ್ರೂ ಹಚ್ಚಿದ್ರೆ ಬರುವಂತ ಬೆಳಕು ಯಾವ ಬಣ್ಣದಲ್ಲಿ ಇರುತ್ತೆ? ಒಂದೇ ತರ ಬೆಳಕು ಬರುತ್ತೆ. ಆ ಬಣ್ಣದಲ್ಲೇನೆ ಬರುತ್ತೆ ಅದೇ ಪ್ರಭು ಬೆಳಕು. ಯಾವ ಬಣ್ಣದ ಬಣ್ಣ ಹಚ್ಚಿರ್ತೀವೋ ಆ ಬಣ್ಣ ಬರುತ್ತೆ. ಅದೇ ಕವರ್ ಬಣ್ಣ. ಹಚ್ಚಿರ್ತೀವಿ. ಆ ಬೆಳಕು ಮೂಲಭೂತವಾಗಿ ನೋಡಿ, ಯಾವುದೇ ಬಣ್ಣ ಇರೋದಿಲ್ಲ. ನೀವು ನೋಡಿದ್ರೆ ಯಾವ ಗ್ಲಾಸ್ ಇರುತ್ತೋ, ಯೆಲ್ಲೋ ಕಲರ್ ಗ್ಲಾಸ್ ಹಾಕಿದ್ರೆ ಆ ಬಲ್ಬ್ಗೆ ಯೆಲ್ಲೋ ಕಲರ್ ಬರುತ್ತೆ. ರೆಡ್ ಕಲರ್ ಗ್ಲಾಸ್ ಹಾಕಿದ್ರೆ ಅದರಿಂದ ಬರುವಂತದ್ದು ಬೆಳಕು ರೆಡ್ ಕಲರ್ ಲೈಟ್ ಬರುತ್ತೆ. ನೋಡಿ, ಅದೇ ತರ ಬ್ಲೂ ಕಲರ್ ಹಾಕಿದ್ರೆ ಬ್ಲೂ ಕಲರ್, ಕಲರ್ಲೆಸ್ ಹಾಕ್ಬಿಟ್ರೆ ಅದರಿಂದ ಬಿಳಿ ಬಣ್ಣ ಬರುತ್ತೆ. ನೋಡಿ, ಆಲ್ 7 ಕಲರ್ಸ್ ಒಟ್ಟಿಗೆ 7 ಬಣ್ಣಗಳು ಒಂದರಲ್ಲೇ ಇರುತ್ತೆ. ನೋಡಿ, ಹಂಗೆ ಪ್ರಭಾವಿತ ಆಗುತ್ತೆ ನಾವು ಯಾವ ನೋಡಿ ಗುಣ ಪ್ರಭಾವ ನಮ್ಮ ದೇಹ ಮೇಲೆ ಆಗುತ್ತೋ, ಆತ್ಮ ಅಲ್ಲ. ಅದಕ್ಕೆ ಇಲ್ಲಿ ಹೇಳ್ತಿರೋದು ದೇಹಿನಾಂ ಸ ಸ್ವಭಾವಜ. ನೋಡಿ, ಹಂಗೆ ನಮ್ಮ ವ್ಯಕ್ತಿಯನ್ನ ನಾವು ಹೆಂಗೆ ಗುರುತಿಸ್ತೀವಿ ಅಂದ್ರೆ ನೋಡಿ, ಹಿಂಗೆ ಗುರುತಿಸ್ತೀವಿ. ನೋಡಿ, ಯಾರು ಆಧ್ಯಾತ್ಮಿಕ ಸಾಧನೆಯಲ್ಲಿ ಅತ್ಯುನ್ನತ ಮುಂದುವರೆದಿರ್ತಾರೋ ಅವ್ರು ನೋಡುವಂತ ದೃಷ್ಟಿಕೋನ ನೋಡಿ, ಅವ್ರ ಆತ್ಮವನ್ನ ನೋಡ್ತಿರ್ತಾರೆ. ನೋಡಿ, ಅದನ್ನೇ ಭಗವದ್ಗೀತೆ ಶ್ಲೋಕದಲ್ಲಿ ಹೇಳೋದು ಏನಂತ, ವಿದ್ಯಾ ವಿನಯ ಸಂಪನ್ನೆ ಬ್ರಾಹ್ಮಣೆ ಗವಿಹಸ್ತಿನಿ ಶುನಿ ಚೈವ ಸ್ವಪಾಕಿ ಚ ಪಂಡಿತ ಸಮದರ್ಶಿನ. ಯಾವಾಗ ಪಂಡಿತ ಸಮದರ್ಶಿಯಾಗಿ ನೋಡ್ತಾನೆ ಅಂದ್ರೆ ಅವನು ಆತ್ಮತತ್ವದ ಮೇಲೆ ನೋಡ್ತಿರ್ತಾನೆ, ಆತ್ಮದ. ನೋಡಿ, ಹಂಗಾಗಿ ಅವನು ನೋಡಿ ಬಡವ ಶ್ರೀಮಂತ, ಅವನೊಬ್ಬ ಬ್ರಾಹ್ಮಣ ಅಥವಾ ಚಂಡಾಳ, ನೋಡಿ ಈ ತರದ ವ್ಯತ್ಯಾಸಗಳನ್ನೆಲ್ಲ ಗುರುತಿಸೋದಿಲ್ಲ. ನೋಡಿ, ಆತ್ಮತತ್ವದ ಹಂತದಲ್ಲಿ ನೋಡಿ, ಇಲ್ಲಿ ಯಾವಾಗ ದೇಹಧಾರಿಯಾದ ಆತ್ಮ ತಾನು ಆತ್ಮ ಅಲ್ಲ ದೇಹ ಅನ್ಕೊಂಡಿರ್ತಾನೋ, ಆ ದೇಹ, ಆತನ ಮನಸ್ಸು, ಆತನ ಬುದ್ಧಿ
ನೋಡ ಆತನ ಅಹಂಕಾರ ಈ ಗುಣಗಳಿಂದ ಮಿಶ್ರಿತ ಆಗಿ ಪ್ರಭಾವಿತವಾಗಿ ನೋಡಿ ಅವನು ಹೆಂಗೆ ನೋಡ್ತಿರ್ತಾನೆ ಅಂದ್ರೆ ಈ ತ್ರಿಗುಣಗಳ ಆಧಾರಿತವಾಗಿ ನೋಡ್ತಾ ಇರ್ತಾನೆ. ಈಗ ಒಂದು ಬಲ್ಬ್ ಈಗ ಹೇಳಿದ್ನಲ್ಲ ಆ ತರ ಅವನ ಪ್ರಪಂಚ ನೋಡೋದು, ಅವನ ಚಿಂತನೆ, ಅವನ ಯೋಚನೆ ನೋಡಿ ಎಲ್ಲವೂ ಅದೇ ಆಧಾರಿತವಾಗಿರುತ್ತೆ. ಹಂಗಾಗಿ ಮನುಷ್ಯನ ಶ್ರದ್ಧೆ ಏನಾಗಿರುತ್ತೆ, 3 ಬಗೆಗಳದ್ದಾಗಿರಬಹುದು. ನೋಡಿ ಇಲ್ಲಿ ಆಗಿರಬಹುದು ಅಂತ ಕೃಷ್ಣ ಹೇಳ್ತಾರೆ. ಪಾಸಿಬಿಲಿಟಿ ನೋಡಿ, ಈ 3 ಗುಣಗಳು ನೀವು ಬಣ್ಣಗಳ ಪೇಂಟಿಂಗ್ ಯಾರಿಗಾದ್ರೂ ಗೊತ್ತಿದ್ರೆ ನಿಮ್ಗೆ ನಾನು ಹೇಳೋದು ಅರ್ಥ ಆಗತ್ತೆ. ಪೇಂಟಿಂಗ್ ನೋಡಿ, ಯಾರಾದ್ರೂ ರೆಡ್ ಕಲರ್ ಅಪ್ಲೈ ಮಾಡಿ ಅಂತಂದ್ರೆ ಯಾವ ರೆಡ್ ಅಂತ ಕೇಳ್ತಾರೆ, ಎಷ್ಟು ರೆಡ್ ಅಂತ ಕೇಳ್ತಾರೆ. ನೋಡಿ ನೀವು ನೋಡಿರ್ತೀರಿ ರಕ್ತದ ಕೆಂಪು ಅಂತ ನೋಡ್ತೀರಿ, ಇನ್ನೊಂದು ತಿಳಿಗೆಂಪು ಅಂತ ಇರುತ್ತೆ. ಆ ರೆಡ್ ಕಲರ್ಗೆ ನೀವು ಎಷ್ಟು ಮಟ್ಟಕ್ಕೆ ವೈಟ್ ಕಲರ್ನ ಮಿಕ್ಸ್ ಮಾಡ್ತಿರೋ ಎಷ್ಟು ಪ್ರಮಾಣ ಮಿಕ್ಸ್ ಮಾಡ್ತಿರೋ ಅಷ್ಟು ಕೆಂಪು ಬಣ್ಣ ಬದಲಾಗ್ತಾ ಬರುತ್ತೆ. ಎಷ್ಟು ಪರ್ಸೆಂಟೇಜ್ ನೋಡಿ, 100 ರೆಡ್ ಕಲರ್ ಕುಂಕುಮ ಬಣ್ಣ ಡಾರ್ಕ್ ರೆಡ್, ಅದಕ್ಕೆ ವೈಟ್ ಕಲರ್ ಎಷ್ಟು ಮಿಶ್ರಣ ಮಾಡ್ತಿರೋ ಪೇಂಟಿಂಗ್ ಅಲ್ಲಿ ನಿಮ್ಗೆ ಇದು ಅನುಭವ ಇರುತ್ತೆ. ಎಷ್ಟು ಡಾರ್ಕ್ ರೆಡ್ ಅನ್ನೋದನ್ನ ಎಷ್ಟು ಲೈಟ್ ರೆಡ್ ಅನ್ನೋದು ನೋಡಿ, ಎಷ್ಟು ವೈಟ್ ಕಲರ್ ಹಾಕ್ತಿರೋ ಆ ಪ್ರಕಾರ ರೆಡ್ನೆಸ್ ವ್ಯತ್ಯಾಸ ಆಗುತ್ತೆ ನೋಡಿ. ಅದೇ ತರನೇ ಇಲ್ಲೂ ಕೂಡ ಯಾವುದೋ ಗುಣಗಳಲ್ಲಿ ಇಲ್ಲಿ ಹೇಳ್ತಿರೋಂಥ ಶ್ರದ್ಧೆಯ 3 ಬಗೆಗಳು ಕೂಡ ಆಗಿರಬಹುದು ಅನ್ನೋದು ವಿಚಾರ. 3 ನೋಡಂಗೆ 3 ಬಗೆಗಳಾಗಿರಬಹುದು ಅಂದ್ರೆ ಹಂಗೆ ಅದು ಎಷ್ಟು ಮಟ್ಟಕ್ಕೆ ಸತ್ವಗುಣದಲ್ಲಿ ಇರ್ತೀವಿ ನೋಡಿ. ಪ್ಯೂರ್ ವೈಟ್ ನೋಡಿ, ಆ ವೈಟ್ ಅಲ್ಲೂ ಕೂಡ ಬೇರೆ ಶುದ್ಧವಾದ ಬಿಳಿ ಬಣ್ಣ ನೋಡಿ, ಅದರಲ್ಲೂ ಕೂಡ ಎಷ್ಟು ಅದಕ್ಕೆ ಬೇರೆ ಬಣ್ಣಗಳು ಮಿಶ್ರಣ ಮಾಡ್ತೀರಿ, ಎಷ್ಟು ಬ್ಲ್ಯಾಕ್ ಹಾಕ್ತಿರಿ ಅಷ್ಟು ಅದು ಮಸುಕಾಗ್ತಾ ಬರುತ್ತೆ ನೋಡಿ ಬಿಳಿ ಬಣ್ಣ. ನೋಡಿ, ನೀವು ಒಂದು ಬಿಳಿ ಬಟ್ಟೆ ನೀವು ಅಂಗಡಿಯಿಂದ ತಗೊಂಡು ಹಾಕೊಂಡಿರ್ತೀರಿ, ಅದು ಶುದ್ಧ ಬಿಳಿಯ ಬಣ್ಣ ಆಗಿರುತ್ತೆ. ಹಂಗೆ ನೀವು ಅದನ್ನು ಉಪಯೋಗಿಸ್ತಾ ಹೋಗ್ತಾ ಅದು ಶುದ್ಧ ಬಿಳಿ ಬಣ್ಣ ಹಂಗೇ ಇರುತ್ತಾ, ಡಾರ್ಕ್ ಬ್ರೈಟ್ ವೈಟ್ ಹಂಗೆ ಇರುತ್ತಾ ಅಥವಾ ಮಸ್ಕಾಗ್ತಾ ಬದಲಾಗಿರುತ್ತೆ. ನೋಡಿ, ಹಂಗೆ ಅದು ಎಷ್ಟು ಸೌದಿರುತ್ತೋ ಅಷ್ಟು ಆ ಬಿಳಿ ಬಣ್ಣವನ್ನು ಕಳ್ಕೊತಾ ಬರುತ್ತೆ ನೋಡಿ. ಹಂಗೆ ಸತ್ವ ಗುಣನೂ ಹಂಗೇನೆ, ರಾಜಸ ಗುಣನೂ ಹಂಗೆ. ಬಿಳಿ ಬಣ್ಣ ಸತ್ವಗುಣಕ್ಕೆ ಉದಾಹರಣೆ, ಕೆಂಪು ಬಣ್ಣ ರಾಜಸಿಕ ಬಣ್ಣಕ್ಕೆ ಉದಾಹರಣೆ, ಕಪ್ಪು ಬಣ್ಣ ತಾಮಸಿಕಕ್ಕೆ ಉದಾಹರಣೆ. ಹಂಗೆ ಅವರ ಶ್ರದ್ಧೆನೂ ಕೂಡ ಹಂಗೇ ಇರುತ್ತೆ. ಹಿಂಗಿರುತ್ತೆ, ಪ್ರಕೃತಿಗನುಗುಣವಾಗಿ ಮನುಷ್ಯನ ಶ್ರದ್ಧೆಯು ಹಿಂಗಿರುತ್ತೆ ಅಂತ ನೋಡಿ. ಈ ಶ್ರದ್ಧೆ ನೋಡಿ, ಶ್ರದ್ಧವಾನ್ ಲಭತೆ ಜ್ಞಾನಂ ಭಗವದ್ಗೀತೆ ಹೇಳುತ್ತೆ ನೋಡಿ. ಯಾರಾದ್ರೂ ಶ್ಲೋಕ ತಗೊಂಡು ಓದ್ಬೋದು ಮಾತಾಜಿ. ಯಾರಿಗೆ ಜ್ಞಾನ ಸಿಗತ್ತೆ ಅಂದ್ರೆ ಯಾರಿಗೆ ಶ್ರದ್ಧೆ ಇರುತ್ತೋ ಅವ್ರಿಗೆ ನೋಡಿ. ಎಲ್ಲಿಂದ ಶುರು ಆಗುತ್ತೆ ಅಂತಂದ್ರೆ ನಮ್ಮ ಇಡೀ ಆಧ್ಯಾತ್ಮಿಕ ಬದುಕು ನೋಡಿ, ಇವೆಲ್ಲವೂ ಎಲ್ಲಿಂದ ಶುರು ಆಗುತ್ತೆ ಅಂದ್ರೆ ಶ್ರದ್ಧೆಯಿಂದ ಶುರು ಆಗುತ್ತೆ. ಆದೌ ಶ್ರದ್ಧಾ ನೋಡಿ, ಸ್ವಲ್ಪ ಶ್ರದ್ಧೆ ಇರಬೇಕು ನೋಡಿ. ನೀವು ಬಸ್ಸಲ್ಲಿ ಕೂತ್ಕೊಳ್ತೀರಿ, ಡ್ರೈವರ್ ಡ್ರೈವಿಂಗ್ ಮಾಡ್ತಿರ್ತಾನೆ, ಆ ಡ್ರೈವರ್ ಮೇಲೆ ನಿಮ್ಗೆ ಶ್ರದ್ಧೆ ಇರ್ಬೇಕು. ನಾವೇನ್ ಮಾಡ್ತೀವಿ ಅಂದ್ರೆ ನಿಜವಾಗ್ಲೂ ಹೇಳ್ಬೇಕಂದ್ರೆ ನೋಡಿ, ಪಬ್ಲಿಕ್ ಟ್ರಾನ್ಸ್ಪೋರ್ಟೇಶನ್ ಬಸ್ ಹತ್ಕೊಳ್ತೀವಿ, ಟ್ರೈನ್ ಹತ್ಕೊಳ್ತೀವಿ, ಫ್ಲೈಟ್ ಹತ್ಕೊಳ್ತೀವಿ, ಆ ಪೈಲಟ್ ಮೇಲೆ ಸಂಪೂರ್ಣ ವಿಶ್ವಾಸ ಇಡ್ತೀವಿ, ಶ್ರದ್ಧೆ ಇಡ್ತೀವಿ. ಶ್ರದ್ಧೆ ಇಟ್ಕೊಂಡು ಓದಿ 4.39 ಓದಿ ದಿವ್ಯ ಜ್ಞಾನಕ್ಕೆ ಮುಡಿಪಾದ ಮತ್ತು ಇಂದ್ರಿಯ ನಿಗ್ರಹ ಮಾಡಿದ ಶ್ರದ್ಧಾವಂತನಿಗೆ ಇಂತಹ ಜ್ಞಾನವನ್ನು ಪಡೆಯುವ ಅರ್ಹತೆ ಇರುತ್ತದೆ. ಅದನ್ನು ಪಡೆದು ಅವನು ಶೀಘ್ರವಾಗಿ ಪರಮ ಆಧ್ಯಾತ್ಮಿಕ ಶಾಂತಿಯನ್ನು ಪಡೆಯುವನು. ಹರೇ ಕೃಷ್ಣ. ಶ್ಲೋಕ ಓದಿ ಮಾತಾಜಿ. ಶ್ಲೋಕ 39. ಶ್ರದ್ಧಾವಾನ್ ಲಭತೆ ಜ್ಞಾನಂ ತತ್ಪರಃ
ಸಂಯಮ್ ಇಂದ್ರಿಯಾಃ ಜ್ಞಾನಲಬ್ಧಂ ಪರಂ ಪರಂ ಶಾಂತಿಂ ಆಚರಣೆ ಅಧಿಗಚ್ಚತಿ. ನೋಡಿ ಹಂಗೆ ಶ್ರದ್ಧಾವಾನ್ ಲಭತೆ ಜ್ಞಾನಂ. ನೋಡಿ ಹಂಗೆ ಎಲ್ಲಿಂದ ಎಲ್ಲ ಪ್ರಾರಂಭ ಆಗತ್ತೆ. ಒಬ್ಬ ಮನುಷ್ಯನಾಗಿ ಒಂದು ಯಾವುದೇ ಒಂದು ಜೀವಿಯಾಗಿ ಶ್ರದ್ಧೆಯಿಂದ ಶುರುವಾಗುತ್ತೆ. ನೋಡಿ ಈಗ ನಾವು ಚರ್ಚೆ ಮಾಡ್ತಿದ್ವಿ, ಒಂದು ಬಸ್ ಹತ್ತತೀವಿ, ಒಂದು ಟ್ರೈನ್ ಹತ್ತತೀವಿ, ಒಂದು ಫ್ಲೈಟ್ ಹತ್ತತೀವಿ. ನೋಡಿ ನಮಗೆ ಶ್ರದ್ಧೆ ಯಾವ ಮಟ್ಟಕ್ಕೆ ಆ ನಂಬಿಕೆ ವಿಶ್ವಾಸ ಆ ಡ್ರೈವರ್ ಮೇಲೆ ಇರುತ್ತೆ ಅಂದ್ರೆ, ನೋಡಿ ಆರಾಮ ಮಲ್ಕೊಂಡು ನಿದ್ದೆ ಮಾಡ್ತೀವಿ, ಸೇಫ್ ನಿದ್ದೆ ಮಾಡ್ತೀವಿ. ನಿದ್ದೆ ಬರುತ್ತೆ, ನಿದ್ದೆ ಮಾಡ್ತೀರಿ. ನೋಡ್ರ ಅದೇ ನಮ್ ಬದುಕಲ್ಲಿ ಭಗವಂತನ ಆತರ ಡ್ರೈವರ್ ಅನ್ನೋದನ್ನ ನೋಡಿ ಮರ್ತ್ ಬಿಡ್ತೀವಿ. ಅವನ್ ಕೈಯಲ್ಲಿ ಕೊಟ್ಟು ನೋಡಿ ನಮ್ಮ ಬದುಕನ್ನ ಆರಾಮಾಗಿ ನಡ್ಸ್ಕೊಂಡು ಹೋಗೋದು. ನೋಡಿ ಅದಕ್ಕೆ ಬಹಳ ಚಿಂತನೆ ಮಾಡ್ತೀವಿ, ತುಂಬಾ ಗಲಿಬಿಲಿ ವರಿ 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 ಮಾಡ್ಕೊತೀವಿ. ಅದಕ್ಕೆ ಇಂಗ್ಲಿಷ್ ಅಲ್ಲಿ ಹೇಳ್ತಾರೆ, ರೂಪಾದ್ರೆ ಹೇಳ್ತಿದ್ರು, ವೈ ವರಿ ವೆನ್ ದೇರ್ ಇಸ್ ಹರಿ ಅಲ್ವಾ. ವೈ ವರಿ ವೆನ್ ದೇರ್ ಇಸ್ ಹರಿ. ಕೃಷ್ಣ ಹರಿ. ನೋಡಿ ಹರಿ ಇರ್ಬೇಕಾದ್ರೆ ಯಾಕೆ ವರಿ ಅಂತ. ಆಗ ನೋಡಿ ಆ ಕೃಷ್ಣನ ಮೇಲೆ ಶ್ರದ್ಧೆ ಎಷ್ಟು ಬೆಳೀತಾ ಹೋಗುತ್ತೋ ಅಷ್ಟು ವರಿ ನೋಡಿ ಹೋಗುತ್ತೆ. ಅದಕ್ಕೆ ಪ್ರಾರಂಭದಲ್ಲಿ ನಮಗೆ ಆದವ್ ಶ್ರದ್ಧಾ ಬೇಕು. ಯಾರಿಗೆಲ್ಲ ಆದವ್ ಶ್ರದ್ಧೆ ಇದೆಯೋ ಅವರೇ ಸಾಧು ಸಂಘಕ್ಕೆ ಬರೋದು. ಅಲ್ಲಿಂದ ಪ್ರಾರಂಭ ಆಗುತ್ತೆ ನೋಡಿ. ಅದನ್ನೇ ದೇಹಧಾರಿಯಾದ ಆತ್ಮನು ಪಡೆದ ಪ್ರಕೃತಿಗಳಿಗೆ ಅನುಗುಣವಾಗಿ ಮನುಷ್ಯನ ಶ್ರದ್ಧೆ ಅಂತ ಹೇಳ್ತಿದ್ದಾರೆ. ನೋಡಿ ಆ ಶ್ರದ್ಧೆ ಬೇಕು ನಮಗೆ. ಅದು ಕೋಮಲಾವಸ್ಥೆಯಲ್ಲಿ ಇರುತ್ತೆ ನೋಡಿ. ಆದವು ಸ್ವಲ್ಪ ಇರುತ್ತೆ, ಪೂರ್ತಿ ಇರೋದಿಲ್ಲ. ಯಾರಾದ್ರೂ ಆಧ್ಯಾತ್ಮಿಕ ಬದುಕಲ್ಲಿ ಮುಂದುವರಿತಾ ಹೋಗ್ತಿದೀವಿ ಅಂದ್ರೆ ನಮ್ಮ ಶ್ರದ್ಧೆಯನ್ನ ನಾವು ಪ್ರಶ್ನೆ ಮಾಡ್ಕೋಬೇಕು. ಎಷ್ಟಿತ್ತು, ಎಷ್ಟಿದ್ವಿ, ಈಗ ಎಷ್ಟೆಷ್ಟು ಆಗ್ತಾ ಇದೆ ಅನ್ನುವಂಥದ್ದು ನೋಡಿ. ಅದರಲ್ಲಿ ಬದುಕಲ್ಲಿ ಈ ತರದ್ದು ಸವಾಲುಗಳು ಬರ್ತಾ ಇರ್ತವೆ ನೋಡಿ. ಜನ್ಮ ಮೃತ್ಯು ಜರ ವ್ಯಾಧಿ ನೋಡಿ ಅನ್ನುವಂಥ ಈ ಪರೀಕ್ಷೆಗಳು ಇನ್ನು ಭಗವಂತ ನೋಡಿ ಭೌತಿಕ ನೋಡಿ ಈ ಶಕ್ತಿ, ಭಗವಂತನ ಬಹಿರಂಗ ಶಕ್ತಿ ದುರ್ಗಾದೇವಿ ನೋಡಿ ನಮ್ಮ ಮುಂದೆ ಈ ತರ ಸವಾಲುಗಳು ಇಡ್ತಾನೇ ಇರ್ತಾಳೆ. ಮಾಯಾದೇವಿ, ದುರ್ಗಾದೇವಿ, ವಿಷ್ಣು ಮಾಯಾ ನೋಡಿ. ಮಮ ಮಾಯಾ ದುರತ್ಯಯ ಅಂತ ಕೃಷ್ಣ ಹೇಳೋದು. ಮಮ ಮಾಯಾ, ಕೃಷ್ಣನ ಮಾಯೆ ಅಂತ. ವಿಷ್ಣು ಮಾಯೆ ನೋಡಿ. ಆ ವಿಷ್ಣು ಮಾಯನೇ ದುರ್ಗಾದೇವಿ ನೋಡ. ನೀವು ಲಲಿತಾ ಸಹಸ್ರನಾಮ ಓದಿದ್ರೆ ನೋಡಿ ಅದರಲ್ಲಿ ಈ ತರದೆಲ್ಲ ಬರುತ್ತೆ. ವಿಷ್ಣು ಮಾಯೆ ಅಂತ ಬರುತ್ತೆ, ಪದ್ಮನಾಭ ಸಹೋದರಿ ಅಂತ ಬರುತ್ತೆ ನೋಡಿ. ಈ ತರದ್ದೆಲ್ಲವೂ ನೋಡಿ ಈ ಭೌತಿಕ ಜಗತ್ತನ್ನ ನಡೆಸ್ತಿರೋದೇ ನೋಡಿ ಬಹಿರಂಗ ಶಕ್ತಿ ದುರ್ಗಾದೇವಿ ನೋಡಿ. ಈ ಅಮ್ಮ ಬಹಳ ಪರೀಕ್ಷೆ ಕೊಡ್ತಾಳೆ, ತ್ರಿಶೂಲದಿಂದ ಚುಚ್ಚುತ್ತಾಳೆ. ಏನ್ ನಮಗೆ ಶ್ರದ್ಧೆ ಇದೆಯಾ, ನಿಜವಾಗ್ಲೂ ಶ್ರದ್ಧೆ ಇದೆಯಾ ನೋಡಿ ಪರೀಕ್ಷೆ ಮಾಡ್ತಾಳೆ. ನಾವು ನೋಡಿ ನಿಜವಾಗ್ಲೂ ಶ್ರದ್ಧೆ ಬೆಳೆಸ್ಕೊಂಡು ಹೋಗ್ತಿದೀವ ನೋಡಿ, ಭಗವಂತನಲ್ಲಿ ವಿಶ್ವಾಸ ಇಟ್ಟಿದೀವ ಅಂತ ಹೇಳಿ ಏನೇನೋ ಪರೀಕ್ಷೆ ಮಾಡ್ತಾಳೆ ನೋಡಿ. ಜನ್ಮ ಮೃತ್ಯು ಜರ ವ್ಯಾಧಿಗಳನ್ನ ಕೊಟ್ಟು ನೋಡ್ತಾಳೆ ನೋಡಿ. ಆದಿಭೌತಿಕ ಆದಿದೈವಿಕ ಆಧ್ಯಾತ್ಮಿಕ ಕ್ಲೇಶಗಳಿಂದ ನಮ್ಮನ್ನ ಚುಚ್ಚಿ ಚುಚ್ಚಿ ತ್ರಿಶೂಲ ಅಂತ ಹೇಳ್ತೀರಲ್ವಾ. ಶೂಲ ಅಂದ್ರೆ ಚೂಪಾಗಿರೋದು ಅಂತ ನೋಡಿ. ಅದರಲ್ಲಿ 3 ಇರ್ತವೆ. ಚುಚ್ಚಿ ಚುಚ್ಚಿ ಬಾಧಿಸಿ ನೋಡ್ತಾ ಇರ್ತವೆ. ನಾವು ಇಟ್ಟಿರೋ ಶ್ರದ್ಧೆ ಪರೀಕ್ಷೆ ಮಾಡ್ತಾ ಇರ್ತವೆ ನೋಡಿ. ನಮ್ಮ ವಿಶ್ವಾಸ, ನಂಬಿಕೆ, ನಮ್ಮ ಭಕ್ತಿ ಪರೀಕ್ಷೆ ಮಾಡ್ತಾ ಇರ್ತಾಳೆ. ವಿಶೇಷವಾಗಿ ನೋಡಿ ನೆನ್ನೆ ನಡೀತಲ್ಲ ಘಟನೆ ನೋಡಿ, ವಿಶೇಷವಾಗಿ ಇಂಥ ಸಂದರ್ಭದಲ್ಲಿ ನೋಡಿ ಅವಾಗ್ಲೂ ನಮ್ಮ ಶ್ರದ್ಧೆ ಹಂಗೆ ಇರುತ್ತಾ, ಹಂಗೆ ಇರಲ್ವಾ ಅಂತ ನೋಡ್ತಿರ್ತಾಳೆ ನೋಡಿ. ಏನೇನೋ ಕಷ್ಟಗಳು, ಬಾಧೆಗಳು, ಪೀಡೆಗಳು ಕೊಟ್ಟು ನೋಡ್ತಾರೆ. ಎಲ್ಲಾ ಪರೀಕ್ಷೆಗಳನ್ನ ನಾವು ಪಾಸ್ ಆದ್ರೆ ನೋಡಿ ತೇರ್ಗಡೆ ಮಾಡಿ ಕಳಿಸ್ತಾರೆ ನೋಡಿ. ನಾನು ಒಬ್ಬ ಶಿಕ್ಷಕ ಆ ಪದದಲ್ಲೇ ಇದೆ ಶಿಕ್ಷಾ ಅಂತ ಇದೆ. ಇದೆಯಾ? ಶಿಕ್ಷಕನ ಪದದಲ್ಲಿ
ಶಿಕ್ಷಾ ಶಿಕ್ಷಾ ಇದೆ ಪ್ರಭುಜಿ ಇದೆ. ಪ್ರಭುಜಿ. ವಿದ್ಯಾರ್ಥಿಗಳನ್ನ ಅವ್ರನ್ನೆಲ್ಲನೂ ಉತ್ತೀರ್ಣ ಮಾಡಿ ಮುಂದಿನ ತರಗತಿಗೆ ಕಳಿಸ್ಬೇಕು, ಆ ಕೋರ್ಸ್ ಪಾಸ್ ಆದ್ರು ಅಂತ ಹೇಳ್ಬೇಕು ಅಂದ್ರೆ ನಾನು ಶಿಕ್ಷೆ ಕೊಟ್ಟು ಪರೀಕ್ಷೆ ಮಾಡಿ ವಿಧವಾಗಿ ಪರೀಕ್ಷಿಸಿ ಆತನ್ನ ಎಲ್ಲವನ್ನ ನಾ ಹೇಳ್ಕೊಟ್ಟದ್ದು ಕಲ್ಸ್ಕೊಟ್ಟದ್ದು ನೋಡಿ, ಅದೆಲ್ಲ ಎಲ್ಲಾ ತರ ಸವಾಲುಗಳನ್ನೆಲ್ಲ ಒಡ್ಡಿ ವಿಚಿತ್ರ ಪ್ರಶ್ನೆಗಳೆಲ್ಲ ಕೇಳಿ ನೋಡಿ. ನಮ್ಮ ಸ್ಟೂಡೆಂಟ್ಸ್ ಯಾರಾದ್ರೂ ಇಲ್ಲಿದ್ರೆ ನೋಡಿ ಅವ್ರಿಗೆ ಅರ್ಥ ಆಗತ್ತೆ ನೋಡಿ. ಹೆಂಗೆ ಯಾರು ಇಲ್ಲ ನೋಡಿ ಯಾರಾದ್ರೂ ಇದ್ರೆ ಗೊತ್ತಾಗುತ್ತೆ ಹೆಂಗೆ ಟಾರ್ಚರ್ ಮಾಡಿರ್ತೀರಿ ಅಂತ. ತುಂಬಾ ಬೈಕೊಳ್ತಿರ್ತಾರೆ ಟೀಚರ್ಸ್, ಬೈಕೊಳ್ತಾರೆ ಸ್ಟೂಡೆಂಟ್ಸ್. ಯಾರು ಶ್ರದ್ಧೆ ಇರಲ್ವೋ, ಯಾರು ಸಂಪೂರ್ಣ ವಿಶ್ವಾಸ ನೋಡಿ ಆದ್ರೆ ಆ ಶ್ರದ್ಧವಾನ್ ಲಭತೆ ಜ್ಞಾನಂ ಅಂತ ಈಗ ಓದಿದ್ವಲ್ವಾ, ಯಾರು ಸರಿಯಾಗಿ ಶ್ರದ್ಧೆ ಇಟ್ಕೊಂಡಿದ್ವಲ್ವೋ ಅವ್ರಿಗೆ ಜ್ಞಾನ ಸಿಗೋದಿಲ್ಲ, ತಿಳುವಳಿಕೆ ಸಿಗೋದಿಲ್ಲ. ಅವರು ಟೀಚರ್ನ ಚೆನ್ನಾಗಿ ಬೈಕೊಳ್ತಾರೆ ಅಲ್ವಾ ಮಾತಾಜಿ? ಟೀಚರ್ಸ್ನ ಯಾರು ಶ್ರದ್ಧೆ ಇಲ್ಲದೆ ಸರಿಯಾಗಿ ಪಾಠ ಕೇಳದೆ ಬೈಕೋತಾರೆ ಟೀಚರ್ಸ್ನ ಇವ್ರು ಇಷ್ಟು ಕಷ್ಟ ಕ್ವಶನ್ ಕೊಡ್ತಾರಲ್ಲ, ಸಿಂಪಲ್ ಕ್ವಶನ್ಸ್ ಕೇಳ್ಬಾರ್ದ? ವಾಟ್ ಈಸ್ ಯುವರ್ ನೇಮ್ ಅನ್ನೋದು ಕೂಡ ಒಂದು ಕ್ವಶನ್ ಅಲ್ವಾ ನೋಡಿ ಅಲ್ವಾ? ನೋಡಿ ಕೆಲವರು ಪ್ರಜ್ಞಹೀನ ಆಗಿರೋರು ನೋಡಿ, ಪ್ರಜ್ಞೆ ತಪ್ಪೋಗಿರೋರ ಹತ್ರ ಹೋಗಿ ವಾಟ್ ಈಸ್ ಯುವರ್ ನೇಮ್ ಅಂತ ಕೇಳ್ತಿರ್ತೀವಿ. ಅವ್ರಿಗೆ ಪಾಪ ಅದೇ ಗೊತ್ತಿರೋದಿಲ್ಲ ಗೊತ್ತಾ ನೋಡಿ. ಲೈಫಲ್ಲಿ ಸಿಂಪ್ಲೆಸ್ಟ್ ಕ್ವಶನ್ ಏನಪ್ಪಾ ಅಂದ್ರೆ ನೀನು ಯಾರು ಅಂತ ನೋಡಿ. ಅದನ್ನೇ ನೋಡಿ ಗುರು ಮಹಾರಾಜ್ ಒಂದ್ಸರ್ತಿ ಕೋಲ್ಕತ್ತಾದಲ್ಲಿ ಒಂದು ಪ್ರಿಂಟಿಂಗ್ ಪ್ರೆಸ್ ಅಲ್ಲಿ ಗುರು ಮಹಾರಾಜ್ ಹೋಗಿರ್ತಾರೆ. ಯಾವುದೋ ಒಂದು ಫಂಕ್ಷನ್ಗೆ ಈ ತರ ಪಾಂಪ್ಲೇಟ್ ಮಾಡಿಸ್ಬೇಕಾಗಿರುತ್ತೆ. ಪ್ರಿಂಟಿಂಗ್ ಪ್ರೆಸ್ಗೆ ಹೋಗ್ತಾರೆ. ಅದೇ ಪ್ರೆಸ್ ಅಲ್ಲೇ ಯಾರೋ ಒಬ್ಬ ಟೀಚರ್ ಬಂದು ಕ್ವಶನ್ ಪೇಪರ್ ಪ್ರಿಂಟಿಂಗ್ ಮಾಡಿಸ್ತಿರ್ತಾರೆ. ಅದರಲ್ಲಿ ಕ್ವಶನ್ಸ್ ಆ ಪೇಪರ್ನ ಎತ್ಕೊಂಡು ಗುರು ಮಹಾರಾಜ್ ಹಂಗೆ ಕಣ್ಣಾಡಿಸ್ತಾರೆ. ಅದರಲ್ಲಿ ಒಂದು ಪ್ರಶ್ನೆ ಇರುತ್ತೆ, ನೀನು ಯಾರು ಅಂತ ಒಂದು ಪ್ರಶ್ನೆ ಇರುತ್ತೆ. ಹೂ ಆರ್ ಯು ಅಂತ ಒಂದು ಪ್ರಶ್ನೆ ಇರುತ್ತೆ. ಗುರು ಮಹಾರಾಜ್ ತುಂಬಾ ಇಂಟ್ರೆಸ್ಟ್ ಅನ್ಸುತ್ತೆ. ವಾವ್, ಮೂಲಭೂತ ಪ್ರಶ್ನೆ ಇದು, ಮೂಲಭೂತ ಪ್ರಶ್ನೆ. ಹೂ ಆರ್ ಯು ನೋಡಿ, ಇದು ಬೇಸಿಕ್ ಕ್ವಶನ್ ಇದು. ಆಮೇಲೆ ಆ ಟೀಚರ್ನ ಕೇಳ್ತಾರೆ, ಹೂ ಆರ್ ಯು ಅಂದ್ರೆ ಏನ್ ಆನ್ಸರ್ ಬರಿಬೇಕು ಅಂತ ಕೇಳ್ತಾರೆ. ಅವ್ರು ಹೇಳ್ತಾರೆ, ಐ ಆಮ್ ಎ ಬೆಂಗಾಲಿ, ಐ ಆಮ್ ಎನ್ ಇಂಡಿಯನ್, ಅಥವಾ ಅವನ ಹೆಸರು ಹೇಳ್ಬೋದು, ಐ ಆಮ್ ಸೋ ಅಂಡ್ ಸೋ, ಐ ಆಮ್ ಮುರಾರಿ ಮಾಧವ ದಾಸ್ ಅಂತ ಹೇಳ್ಬೋದು ಅವನ ಹೆಸರು ನೋಡಿ. ಐ ಆಮ್ ಸನ್ ಆಫ್ ಸೋ ಅಂಡ್ ಸೋ ಅಂತ ಹೇಳ್ಬೋದು ನೋಡಿ. ಈ ತರ ಅವ್ನು ಗುರ್ತಿಸ್ಕೊಳ್ಳೋದು, ಅವ್ನು ಯಾವ ರೀತಿ ಗುರ್ತಿಸ್ಕೊಳ್ತಾನೋ ಆ ತರ. ನೀವೇ ನೋಡಿ, ಯಾರಾದ್ರೂ ಬಂದು ನೀವು ಕೇಳಿದ್ರೆ ನೀವು ಯಾರು ಅಂದ್ರೆ ನೀವೇನಂತ ಹೇಳ್ತೀರಿ? ನಿಮ್ಮ ಹೆಸರು ಹೇಳ್ತೀರಿ, ನಿಮ್ಮ ಅಪ್ಪ ಅಮ್ಮ ಅವ್ರು ಇಂಥವ್ರ ಮಗ ಇಂಥವ್ರ ಮಗಳು ಅಂತ ಹೇಳ್ತೀರಿ, ಇಂಥವ್ರ ಗಂಡ ಇಂಥವ್ರ ಹೆಂಡತಿ ಇಂಥವ್ರ ನೋಡಿ ಇಂಥವ್ರ ಸ್ನೇಹಿತರು ನೋಡಿ, ಹಿಂಗೆ ನೀವೇ ಗುರ್ಸ್ಕೊಂಡು ಹೇಳ್ತೀರಲ್ವಾ ನೋಡಿ. ಹಂಗೆ ಅವ್ರು ಹೇಳ್ತಾರೆ, ಗುರು ಮಹಾರಾಜ್ ಕೇಳ್ತಾರೆ, ನಾನು ದೇಹ ಅಲ್ಲ ನಾನು ಆತ್ಮ ಅಂತ ಬರೆದ್ರೆ ಅದಕ್ಕೆ ಮಾರ್ಕ್ಸ್ ಕೊಡ್ತೀರಾ? ಆ ಟೀಚರು ತಬ್ಬಿಬ್ಬಾಗ್ಬಿಡ್ತಾನೆ. ಆ ಟೀಚರ್ ಹೇಳ್ತಾನೆ, ನೋ ಇಟ್ಸ್ ಎ ರಾಂಗ್ ಆನ್ಸರ್ ಅಂತ ಹೇಳಿ. ನಾನು ಆತ್ಮ ಅಂತ ಹೇಳುವಂಥದ್ದು ರಾಂಗ್ ಆನ್ಸರ್ ನೋಡಿ. ಇವತ್ತಿನ ಶಿಕ್ಷಣ ಪದ್ಧತಿ ಪ್ರಕಾರ ನೋಡಿ, ಯಾವ್ದು ರೈಟೋ ಅದು ರಾಂಗ್, ಯಾವ್ದು ರೈಟೋ ಅದು ರಾಂಗ್, ಯಾವ್ದು ರಾಂಗೋ ಅದು ರೈಟ್ ನೋಡಿ. ಅವ್ರಿಗೆ ಆಶ್ಚರ್ಯ ಆಗುತ್ತೆ ಗುರು ಮಹಾರಾಜರು ನೋಡಿ, ಇದು ಶಿಕ್ಷಣದಲ್ಲಿ ಹೇಳ್ಕೊಡೋದು ಅಂತ ನೋಡಿ. ಹಂಗೆ ನಾವು ಯಾವ ತರ ದೇಹ ಪಡ್ಕೊಂಡು ಬಂದಿರ್ತಿರೋ ನೋಡಿ, ಆ ತರ ಗುಣ ನಮ್ಮಲ್ಲಿ ಬರುತ್ತೆ ನೋಡಿ. ಆ ಗುಣ ನಮ್ಮ ಭಗವದ್ಗೀತೆಯಲ್ಲಿ ಕೃಷ್ಣನೇ ಹೇಳ್ತಾನೆ, ಏನಂತ? ಚಾತುರ್ವರ್ಣ ಮಯಾ ಸೃಷ್ಟ್ಯಂ ಗುಣಕರ್ಮ ವಿಭಾಗಶಃ ನೋಡಿ. ನಮ್ಮ ಈ ಚಾತುರ್ವರ್ಣಗಳೇನಿದಾವೆ, ಬ್ರಾಹ್ಮಣ ನೋಡಿ, ಕ್ಷತ್ರಿಯ, ವೈಶ್ಯ, ಶೂದ್ರ ನೋಡಿ, ಇವುಗಳು ನೋಡಿ
ಹುಟ್ಟದಾಗಿಂದ ಅಂತ ಹೇಳಲಿಲ್ಲ, ಅಂದ್ರೆ ಗುಣ ಮತ್ತೆ ಕರ್ಮದಿಂದ ಅಂತ ಹೇಳೋದು. ನೋಡಿ ಆ ಗುಣವನ್ನ ನೋಡಿ ಆ ದೇಹಿ ಯಾರಿರ್ತಾನೋ ಅವನು ಎಂತ ಗುಣವನ್ನ ಬೆಳೆಸ್ಕೊಂಡು ನೋಡಿ ಅವನು ಹೋಗ್ತಾನ, ಅದರಿಂದ ಆತನನ್ನ ಗುರುತಿಸ್ತಾರೆ. ನಿಮ್ಗೆ ಯಾರಿಗಾದ್ರೂ ಜ್ಯೋತಿಷ್ಯ ಶಾಸ್ತ್ರ ಸ್ವಲ್ಪ ತಿಳುವಳಿಕೆ ಇದ್ರೆ ಗೊತ್ತಿದ್ರೆ, ಅದರಲ್ಲಿ ಜ್ಯೋತಿಷ್ಯದ ಹುಟ್ಟಿದಂತ ಮಗು ಪಡ್ಕೊಂಡಂತ ದೇಹ, ಹುಟ್ಟಿದಂತ ಗಳಿಗೆ, ಆತನ ಕರ್ಮ ಅನುಸಾರ ನೋಡಿ, ಇಂದಿನ ಜನ್ಮದ ಕರ್ಮಾನುಸಾರ ಒಂದು ಮಗು ಒಂದು ಸಂದರ್ಭದಲ್ಲಿ ಹುಟ್ಟುತ್ತೆ. ಅದಕ್ಕೆ ಒಂದು ರಾಶಿ, ನಕ್ಷತ್ರ, ಲಗ್ನ ನೋಡಿ, ಒಂದು ಗ್ರಹಗಳ ಸ್ಥಿತಿ ಗತಿಗಳೆಲ್ಲ ಬರುತ್ತೆ. ಅದಕ್ಕೊಂದು ಆಯುಸ್ಸು, ಅದಕ್ಕೆ ಪುಣ್ಯ ನೋಡಿ, ಇಷ್ಟು ಪಾಪ ನೋಡಿ, ಅದು ಅನುಭವಿಸ್ಬೇಕಾಗಿರೋಂಥ ನೋಡಿ ಗತಿ ಸ್ಥಿತಿಗಳು, ಕರ್ಮಗಳು ಎಲ್ಲ ಆ ಹುಟ್ಟಿದ ಸಂದರ್ಭದ ಅನುಸಾರ ನೋಡಿ ಆ ಜಾತಕದಲ್ಲಿ ಇರುತ್ತೆ. ನೋಡಿ ಅದು ಗುಣ. ಅಲ್ಲಿ ಅಲ್ಲಿ ಯಾವ ವರ್ಣ ಅಂತ ಕೂಡ ಇರುತ್ತೆ. ನೀವು ಯಾರಾದ್ರೂ ಮದ್ವೆಯಲ್ಲಿ ಮೇಳ ಮೇಳಿ ನೋಡ್ತಾರೆ ಗೊತ್ತಾ? ಗಣಕೂಟಗಳು ಅಂತ ನೋಡ್ತಾರೆ, ನೋಡಿರ್ತೀರ? ಗಣಕೂಟದಲ್ಲಿ ಹಾ ನೋಡಿ, ಆ ಗಣಕೂಟದಲ್ಲಿ ವರ್ಣ ಕೂಡ ಒಂದು ಬಂದಿರುತ್ತೆ. ಯಾವ ವರ್ಣ, ಹುಡುಗ ಯಾವ ವರ್ಣಕ್ಕೆ ಸೇರಿರೋನು, ಹುಡುಗಿ ಯಾವ ವರ್ಣಕ್ಕೆ ಸೇರಿರೋದು ನೋಡಿ. ಅಲ್ಲಿ ಅನುಲೋಮ ವಿಲೋಮ ಅಂತ ಬರುತ್ತೆ ನೋಡಿ. ಹುಡುಗಿ ಮೇಲ್ಜಾತಿಗೆ ಸೇರಿ ಹುಡುಗ ಕೆಳಜಾತಿಗಾಗಿದ್ರೆ ನೋಡಿ, ಅದು ವಿಲೋಮ ಆಗತ್ತೆ ಮದ್ವೆ. ಅದಕ್ಕೆ ಪಾಯಿಂಟ್ಸ್ ಅಂತ ಕೊಡ್ತಾರೆ ಒಂದೊಂದಕ್ಕೂ ಕೂಡ. ಯೋನಿ ಕೂಟಗಳು, ಆತನ ವರ್ಣ ನೋಡಿ, ಈ ಥರದ್ದೆಲ್ಲ ಬರುತ್ತೆ ನೋಡಿ. ಈ ಥರದ್ದೆಲ್ಲ ಬರುತ್ತೆ. ಬಂದಾಗ ಅಲ್ಲಿ ಒಂದು ವರ್ಣ ಕೂಡ ಬರುತ್ತೆ. ಆ ವರ್ಣ ಆತ ಬ್ರಾಹ್ಮಣನು ಅಥವಾ ನೋಡಿ ಒಬ್ಬ ಕ್ಷತ್ರಿಯನು, ಒಬ್ಬ ವೈಶ್ಯನು, ಒಬ್ಬ ಶೂದ್ರನು ನೋಡಿ, ಅದೆಲ್ಲ ಅದರಲ್ಲಿ ತೋರಿಸುತ್ತೆ. ಯಾರ್ದಾದ್ರೂ ಜಾತಕ ಬರ್ಸಿದ್ರೆ ನೋಡಿ, ಅದರಲ್ಲಿ ನಿಮಗೆ ಬರುತ್ತೆ ಅದೆಲ್ಲಾನು. ಆ ಗಣಕೂಟಗಳಲ್ಲಿ ನೋಡಿ, ಆತ ಯಾವ ಗುಣ, ಯಾವ ವರ್ಣ ನೋಡಿ, ಯಾವ ವರ್ಣ ಅಂತ ಬರುತ್ತೆ, ಆ ವರ್ಣ ಆತನ ಗುಣ ಪ್ರಕಾರವಾಗಿ ಹೇಳ್ತಾರೆ. ಸತ್ವಗುಣ, ರಜೋಗುಣ, ತಮೋಗುಣ ನೋಡಿ, ಈ ತರದ್ದು ನೋಡಿ. ಯಾರೋ ಒಬ್ಬ ವ್ಯಕ್ತಿಯ ಜಾತಕವನ್ನ ನಾನು ಸಂಬಂಧಪಡದಿರೋಂಥ ಒಬ್ಬ ವ್ಯಕ್ತಿ ಜಾತಕವನ್ನ ಈಗ ನಿಮ್ಗೆ ತೋರಿಸ್ತೀನಿ ನೋಡಿ. ಅದರಲ್ಲಿ ನೋಡಿ ಈ ತರದ್ದೆಲ್ಲ ಅಂಶಗಳು ಬರ್ತವೆ ನೋಡಿ. ಎಷ್ಟು ವೈಜ್ಞಾನಿಕವಾಗಿದೆಯಪ್ಪ ನಮ್ಮ ಶಾಸ್ತ್ರಗಳು ಅಂದ್ರೆ ಬಹಳ ವಿಶೇಷ. ಅದರಲ್ಲಿ ವಿಶೇಷವಾಗಿ ವ್ಯಕ್ತಿಯನ್ನ, ದೇಹವನ್ನ ಗುಣಗಳ ಆಧಾರಿತವಾಗಿ ಇಂದಿನ ಕರ್ಮಾನುಸಾರ ನೋಡಿ, ಕರ್ಮಾನುಸಾರ ಅವನು ದೇಹವನ್ನ ಪಡ್ಕೊಂಡು ಬಂದಿರ್ತಾನೆ. ಆ ಪುಣ್ಯಗಳನ್ನ ನೋಡಿ, ಅಷ್ಟೇ ಅಲ್ಲ, ಆ ದೇಹದ ಬಣ್ಣ ಕೂಡ ಹಂಗೆ ಬಂದಿರುತ್ತೆ ನೋಡಿ. ಯಾರು ತಪ್ಪು ತಿಳ್ಕೊಬಾರ್ದು ನೋಡಿ. ಹಿಂಗೆ ಆ ದೇಹದ ಬಣ್ಣ ಕೂಡ ನೋಡಿ ಹಂಗೆ ಬಂದಿರುತ್ತೆ ನೋಡಿ. ಇಲ್ಲಿ ಕಾಣ್ತಿದ್ಯಾ? ಕಹದ ಚಕ್ರದಲ್ಲಿ ನೋಡಿ ವರ್ಣ ಬ್ರಾಹ್ಮಣ್ ಅಂತ ಬಂದಿದೆ. ಇಲ್ಲಿ ಕಾಣ್ತಾ ನೋಡಿ, ಕಾಣ್ತಾ ಇದೆ ನೋಡಿ, ಇಂಗ್ಲಿಷ್ ಕಾಣಿಸ್ತಾ ಇದೆ ನೋಡಿ. ನೋಡಿ ಗಣ ದೇವತಾ ಗಣ ಅಂತ ಬಂದಿದೆ ನೋಡಿ. ಹಂಗೆ ನೋಡಿ, ಯೋನಿ ಅಂದ್ರೆ ಇದು ಮೇಷ ಅಂತ ನೋಡಿ, ಕುರಿ ಅಂತ ಮೇಷ. ಕೆಲವರಿಗೆ ನೋಡಿ ಹುಡುಗ ಮೇಷ ಆದ್ರೆ, ಹುಡುಗಿ ಕುರಿ ಸಿಂಹ ಆದ್ರೆ ನೋಡ, ಅವರಿಬ್ಬರಿಗೂ ಪಾಯಿಂಟ್ಸ್ ಹೊಂದೋದಿಲ್ಲ, 0 ಮಾರ್ಕ್ಸ್ ಹೊಂದೋದಿಲ್ಲ ನೋಡಿ. ಅದೇ ತರ ನೋಡಿ, ಹುಡುಗ ಬ್ರಾಹ್ಮಣ್ ಆಗಿ ಹುಡುಗಿನೂ ಬ್ರಾಹ್ಮಣ್ ಆದ್ರೆ ನೋಡಿ, ಇಬ್ಬರದು ಗುಣಗಳು ಸತ್ವಗುಣ ಮ್ಯಾಚಿಂಗ್ ಆಗುತ್ತೆ, ಹೊಂದುತ್ತೆ ನೋಡಿ. ಈ ತರ ನೋಡುವಂಥದ್ದು ನೋಡಿ. ಇದನ್ನೇ ನೋಡಿ, ಹುಡುಗ
ಬ್ರಾಹ್ಮಣ ಆಗಿರ್ತಾನೆ ನೋಡಿ, ಹುಡುಗಿ ವೈಶ್ಯ ಆಗಿದ್ರೆ ಅದನ್ನು ಬೇಕಿದ್ರೆ ಮದುವೆ ಮಾಡಬಹುದು ಅಂತ ಹೇಳಿ ಅವ್ರದ್ದು ಹೊಂದುತ್ತೆ ಪ್ರಭು. ಇರುತ್ತೆ. ಅದೇ ಹುಡುಗಿ ಶೂದ್ರ ಬ್ರಾಹ್ಮಣ ಆಗಿ ಹುಡುಗ ವೈಶ್ಯ ಆಗಿದ್ರೆ ಅಥವಾ ಶೂದ್ರ ಅದು ಆಗಿದ್ರೆ ಹೊಂದುತ್ತೆ, ಅದು ಅದು ಒಂದು ಹೊಂದುತ್ತೆ ಪ್ರಭು. ಶೂದ್ರ ಆಗಿದ್ರೆ ಒಂದಲ್ಲ ಪ್ರಭು. ಇಲ್ಲ, ಅದು ಕಡಿಮೆ ಮಾರ್ಕ್ಸ್ ಬರುತ್ತೆ ಮಾತಾಜಿ. ಅದೇ ಕಡಿಮೆ ಬರುತ್ತೆ, ಬಟ್ ಅಡ್ಜಸ್ಟ್ ಆಗುತ್ತೆ ಅಂತಾರೆ. ಅಡ್ಜಸ್ಟ್ ಆಗುತ್ತೆ ಅಂತ ಇರುತ್ತೆ. 5 ಔಟ್ ಆಫ್ 5 ಮಾರ್ಕ್ಸ್ಗೆ 3-4 ಬರುತ್ತೆ. ಆ ತರದ್ದು ಒಂದು ಬರುತ್ತೆ. ನಾನು ಏನ್ ಹೇಳಕ್ ಪ್ರಯತ್ನ ಪಡ್ತಿದ್ದೀನಿ ಅಂದ್ರೆ, ನಮ್ಮ ಜನ್ಮದಲ್ಲೇನೆ ನೋಡಿ ಕೆಲವೊಂದು ಅಂಶಗಳು ನಮ್ಮ ಪೂರ್ವ ಕರ್ಮಾನುಸಾರ ನೋಡಿ ಕೆಲವೊಂದು ನಿಗದಿತ ಆಗಿರ್ತವೆ. ನೋಡಿ, ಜನ್ಮನೇ ಜಾಯತೆ ಶೂದ್ರಃ ಅಂತ ಕೂಡ ಹೇಳ್ತಾರೆ. ಸಂಸ್ಕಾರಾತ್ ಭವೇದ್ ದ್ವಿಜಃ ಅಂತ ಹೇಳ್ತಾರೆ. ನೋಡಿ, ಈ ಗುಣಗಳನ್ನ ಕೂಡ ನೋಡಿ ಒಂದು ಹಂತದಲ್ಲಿ ಒಬ್ಬ ಗುರುವಿನ ನೋಡಿ ಯಾರು ಗುರುವಲ್ಲಿ 2ನೇ ಜನ್ಮವನ್ನ ಪಡಿತಾನೋ, ನೋಡಿ ಇದು 1ನೇ ಜನ್ಮ, ಇದು ನಾವು ಓದ್ತಾ ಇರೋದು 1ನೇ ಜನ್ಮ. 2ನೇ ಜನ್ಮ ಯಾರು ಗುರುಗಳಲ್ಲಿ ಆಶ್ರಯ ಪಡಿತಾನೆ, ಗುರುಗಳಲ್ಲಿ ಸಂಸ್ಕಾರ ಪಡಿತಾನೆ, ನೋಡಿ ಗುರುಗಳಲ್ಲಿ ನೋಡಿ ಶಿಕ್ಷಣ ಪಡಿತಾನೆ, ಗುರುಗಳು ಹೇಳಿದ ಪ್ರಕಾರ ಜೀವನ ಪೂರ್ತಿ ನಡ್ಕೊಂಡು ಹೋಗ್ತಾನೆ, ಅವನಿಗೆ 2ನೇ ಜನ್ಮ ಅಂತ ಹೇಳ್ತಾರೆ, ದ್ವಿಜ ಅಂತ ಹೇಳ್ತಾರೆ. ನೋಡಿ, ಸಂಸ್ಕಾರಾತ್ ಭವೇ ದ್ವಿಜಃ. 2ನೇ ಜನ್ಮ ಪಡ್ಕೊಂಡಾಗ ನೋಡಿ ಇವೆಲ್ಲ ನಗಣ್ಯ ಆಗತ್ತೆ. ನೋಡಿ, ಯಾರು ಗುರುಗಳ ಹತ್ರ ನೋಡಿ 2ನೇ ಜನ್ಮ ಪಡೆದಿಲ್ವೋ ಅವ್ರಿಗೆ ನೋಡಿ ಇದೇ ಪ್ರಧಾನ ಆಗತ್ತೆ. ಅವನು ಯಾರು ಶಿಷ್ಯ ಗುರುಗೆ ಶರಣಾಗಿರ್ತಾನೋ ಅವನು ಗುರುಗಳ ಹೇಳಿದಂತೆನೇ ನಡ್ಕೊಂಡು ಹೋಗ್ತಿರ್ತಾನೆ. ನೋಡಿ, ಇಲ್ಲಿರುವಂತ ಗುಣಗಳ ಪ್ರಕಾರ ಅವನು ನಡೆಯೋದಿಲ್ಲ, ನಡಿಬಾರ್ದು. ಅದು ಕೂಡ ನಾವು ಎಷ್ಟು ಗುರುಗಳಲ್ಲಿ ಶ್ರದ್ಧೆ ಇಟ್ಕೊಂಡು ಗುರುಗಳ ಹೇಳಿದ್ದನ್ನು ಕೇಳಿಕೊಂಡು ಪಾಲಿಸ್ಕೊಂಡು ಹೋದರೆ ನೋಡಿ ನಮ್ಮ ದೇಹ, ನಮ್ಮ ಹುಟ್ಟಿದಂತ ಪ್ರಕೃತಿ ಗುಣವಾಗಿ ನಮಗೆ ಕೆಲವೊಂದು ಅಭಿರುಚಿಗಳು ಎಳ್ಕೊಂಡು ಹೋಗ್ತವೆ ಸಹಜವಾಗಿನೇ. ತಮೋ ಗುಣದಲ್ಲಿ ಇದ್ದವ್ರಿಗೆ ತಮೋ ಗುಣದ ರೀತಿಯಲ್ಲಿ ಅವನು ಪೂಜಾ ಮಾಡೋದು ನೋಡಿ, ಅವನ ನಡೆ ನುಡಿ ಎಲ್ಲ ಎಳ್ಕೊಂಡು ಹೋಗ್ತಾ ಇರುತ್ತೆ, ಆ ಕಡೆಗೇನೆ ಎಳಿಯುತ್ತೆ. ರಜೋಗುಣದವನ್ಗೆ ಅದೇ ಪ್ರಕಾರ ಎಳಿತಾ ಇರುತ್ತೆ ನೋಡಿ, ಸತ್ವಗುಣದವನ್ಗೆ ಅದೇ ಪ್ರಕಾರ ಎಳ್ಕೊಂಡು ಹೋಗ್ತಾ ಇರುತ್ತೆ. ಯಾವಾಗ 2ನೇ ಜನ್ಮ ಪಡ್ಕೊಂಡು ಗುರುಗಳಿಗೆ ಶರಣಾಗಿ ನೋಡಿ ಅವನ ಇಚ್ಛೆ, ಅವನಿಗೇನೋ ಆಸೆ ಇರುತ್ತೆ, ಆದ್ರೆ ಗುರುಗಳಿಗೆ ಶರಣಾಗಿರ್ತಾನೆ, ಗುರುಗಳ ನಿರ್ದೇಶನ ಮಾಡ್ತಿರ್ತಾರೆ. ನೋಡಿ, ಭಗವದ್ಗೀತೆ ಪ್ರಾರಂಭದಲ್ಲಿ ಅರ್ಜುನ ರಜೋಗುಣದಲ್ಲಿ ಇರ್ತಾನೆ ಯುದ್ಧಕ್ಕೆ ಸಂದರ್ಭ ಬಂದಾಗ ನೋಡಿ. ಆಮೇಲೆ ಆ ಸೇನೆ ಎಲ್ಲ ನೋಡಿ ದುಃಖಿತನಾಗ್ತಾನೆ, ಶೋಕಿಸ್ತಾನೆ. ನೋಡಿ, ಒಬ್ಬ ಶೂದ್ರನ ಗುಣ ಏನು ಅಂತಂದ್ರೆ, ಪ್ರಭುಪಾದರ ಭಗವದ್ಗೀತೆ ಓದಿದ್ರೆ ಈ ಅಂಶ ಅರ್ಥ ಆಗತ್ತೆ, ಅರ್ಥ ಆಗ್ಬೇಕು. ಏನಂದ್ರೆ, ಶೂದ್ರ ಅಂದ್ರೆ ಯಾರು ಅಂತ ಪ್ರಭುಪಾದರು ಹೇಳ್ತಾರೆ ಅಂದ್ರೆ, ಯಾರು ದೇಹದ ಹಂತದಲ್ಲಿ ನಡ್ಕೊಳ್ತಿರ್ತಾನೋ, ದೇಹಕ್ಕೆ ಅಳುತ್ತಿರ್ತಾನೋ, ದೇಹಕ್ಕೆ ಸಂಬಂಧಿತವಾಗಿ ರೋಧಿಸ್ತಿರ್ತಾನೋ, ದೇಹದ ಸ್ಥಿತಿಲೇ ಇರ್ತಾನೋ, ಯಾರು 2ನೇ ಜನ್ಮನೇ ಪಡ್ಕೊಂಡಿಲ್ವೋ, ದ್ವಿಜ ಅಲ್ವೋ, ದೇಹದ ಒಂದು ಆಧಾರಿತವಾಗಿನೇ ಎಲ್ಲ ವ್ಯವಹಾರಗಳು ಮಾಡ್ತಿರ್ತಾನೋ ನೋಡಿ, ದೇಹಕ್ಕೆ ಸಂಬಂಧಿಸಿದಂತ ವ್ಯಕ್ತಿಗಳು ತನ್ನ ಬಂಧುಗಳು ಅಂತ ಕಾಣ್ತಿರ್ತಾನೋ, ದೇಹದ ಹಂತದಲ್ಲೇ ಇರ್ತಾನೋ, ಅವನನ್ನ ಶೂದ್ರ ಅಂತ ಹೇಳಿ. ಬಾಕಿ 3 ಜನ ಅವ್ರು 2 ಹುಟ್ಟು ಪಡ್ಕೊಂಡ್ಬಿಟ್ಟಿರ್ತಾರಲ್ವಾ, ದ್ವಿಜರಲ್ವಾ. ನೋಡಿ ಅವರು ನಾನು ದೇಹ ಅಲ್ಲ ಆತ್ಮ ಅನ್ನೋ ಸಂಸ್ಕಾರವನ್ನು ಪಡ್ಕೊಂಡಿರ್ಬೇಕು ಆಕ್ಚುಲಿ ಆತರ. ನೋಡಿ, ಹಂಗೆ ದ್ವಿಜ ಅಂದ್ರೆ ಹಂಗೆ, ಯಾರು ಜನ್ಮನೇ ಜಾಯತೆ ಶೂದ್ರ ಸಂಸ್ಕಾರಾತ್ ಭವೇದ್ ದ್ವಿಜ. 2ನೇ ಹುಟ್ಟು ಪಡ್ಕೊಂಡಾಗ ನೋಡಿ ಇದು ಜಾತಕ ಇದೆಲ್ಲ ನಗಣ್ಯ ಆಗ್ಬಿಡುತ್ತೆ. ನೋಡಿ, ಇದು ಎಷ್ಟು ಶ್ರದ್ಧೆಯಿಂದ ಆ ಗುರುಗಳಿಗೆ ನೋಡಿ, ಅರ್ಜುನನ ಕಥೆಯಲ್ಲಿ ಹಂಗೆ ಆಗತ್ತೆ. ತ್ರೈಗುಣ್ಯ ವಿಷಯ ವೇದ ನಿಸ್ತ್ರೈಗುಣ್ಯ ಭವಾರ್ಜುನ, ಯಾರಾದ್ರೂ ಶ್ಲೋಕ ಹುಡ್ಕೊಂಡು ಹೇಳ್ಬೋದು. ನೋಡಿ, ಇದು ಅರ್ಜುನನ್ಗೆ ಕೊಡುವಂತ ಈ ವೇದಗಳು ಮತ್ತೆ ಈ ದೇಹ ನೋಡಿ, ಇವೆಲ್ಲ 3 ಗುಣಗಳಿಂದ ನಡೆಯುತ್ತೆ. ನೋಡಿ, ವೇದಗಳೆಲ್ಲ ಈ 3 ಅವ್ರಿಗೆ
ಹೇಳಿ, ಓದಿ ಮಾತಾಜಿ. ಒಂದು ನಿಮಿಷ. ನೋಡಿ, ಈ ತರ ಇರುತ್ತೆ ನಮ್ಮ ಬದುಕು. ಈ ಜಾತಕದ ಆಧಾರಿತವಾಗಿ ನೋಡಿ, ತ್ರೈಗುಣ್ಯ ವಿಷಯ ಭೇದ ನಿಸ್ತ್ರೈಗುಣ್ಯ ಭವಾರ್ಜುನ. ಹಂಗೆ ನಮ್ಮ ಶ್ರದ್ಧೆನೂ ಕೂಡ ಈ 3 ಗುಣಗಳ ಆಧಾರಿತವಾಗಿರ್ತವೆ ನೋಡಿ. ಅದಕ್ಕೆ ಕೃಷ್ಣ ಹೇಳ್ತಾನೆ ಒಂದು ಹಂತದಲ್ಲಿ, ಇವುಗಳಿಗಿಂತನೂ ಮೇಲೆ ಬಂದ್ಬಿಡು ಅರ್ಜುನ ಅಂತ ಹೇಳಿ. ಅಂದ್ರೆ ನಿಸ್ತ್ರೈಗುಣ್ಯ ಆಗ್ಬಿಡು ನೋಡಿ, ದಿವ್ಯ ಸ್ಥಿತಿಗೆ ಬಂದ್ಬಿಡು, ಟ್ರಾನ್ಸೆಂಡೆಂಟಲ್ ಅಂತ ಹೇಳಿ. ಓದ್ಲಾ ಪ್ರಭು? ಹೇಳಿ. ತ್ರೈಗುಣ್ಯ ವಿಷಯ ವೇದ ನಿಸ್ತ್ರೈಗುಣ್ಯ ಭವಾರ್ಜುನ ನಿರ್ದ್ವಂದ್ವೋ ನಿತ್ಯ ಸತ್ವಸ್ಥೋ ನಿರ್ಯೋಗಕ್ಷೇಮ ಆತ್ಮವಾನ್. ಅನುವಾದ: ವೇದಗಳು ಬಹುಮಟ್ಟಿಗೆ ತ್ರೈಗುಣ್ಯದ ವಿಷಯವನ್ನು ಹೇಳುತ್ತವೆ. ಅರ್ಜುನ, ನೀನು ತ್ರೈಗುಣ್ಯಗಳನ್ನು ಮೀರಿದವನಾಗು, ಎಲ್ಲ ದ್ವಂದ್ವಗಳಿಂದ ಮುಕ್ತನಾಗಿರು, ಲಾಭ ಮತ್ತು ಯೋಗಕ್ಷೇಮಗಳನ್ನು ಕುರಿತು ಚಿಂತೆ ಇಲ್ಲದವನಾಗು, ಆತ್ಮದಲ್ಲಿ ನಿಷ್ಠನಾಗು. ಹರಿ ಕೃಷ್ಣ. ನೋಡಿ, ಹಿಂಗೆ ನೋಡಿ, ಈ ತರ ಇದು ಅರ್ಜುನನ್ನ ಬಯಸ್ತಿದ್ದಾನೆ ಕೃಷ್ಣ. ನೀನು ಶೂದ್ರನ್ ತರ ನಡ್ಕೋಬೇಡ, ಕ್ಷತ್ರಿಯನ್ ತರನೂ ಕೂಡ ಇರ್ಬೇಡ. ಮತ್ತೇನ್ ಮಾಡ್ಬೇಕಂತೆ? ಭಕ್ತನಾಗು. ನೋಡಿ, ಭಕ್ತನಾಗು. ಈ 3 ಗುಣಗಳ ಪ್ರಭಾವದಿಂದ ನೋಡಿ ಇನ್ನೂ ಮೇಲೆ ಬಾ ಅಂತ ಹೇಳ್ತಿದ್ದಾನೆ. ಕೃಷ್ಣನಲ್ಲಿ ಶ್ರದ್ಧೆ, ಅದು ಎಷ್ಟು ಶ್ರದ್ಧೆ ಇಟ್ಕೊಳ್ತಾನೋ ಅಷ್ಟು. ಏ ತಾಮಾಂ ಪ್ರಪದ್ಯಂತೆ ತಾಂ ತಥೈವ. ಯಾರು ಎಷ್ಟು ಶ್ರದ್ಧೆ ಇಟ್ಕೊಳ್ತಾರೋ ಅಷ್ಟಷ್ಟಷ್ಟಷ್ಟು. ನೋಡಿ, ಹಂಗೆ ಈ ಶ್ಲೋಕವನ್ನು ನಾವು ಆ ರೀತಿ ಅರ್ಥ ಮಾಡ್ಕೊಳ್ಳೋ ಪ್ರಯತ್ನ ಮಾಡ್ಬೇಕು. ಅರ್ಜುನನಿಗೆ ಕೃಷ್ಣ ಪ್ರೋತ್ಸಾಹಿಸ್ತಿದ್ದಾನೆ ಈ 3 ಗುಣಗಳನ್ನ, ವೇದಗಳನ್ನ ನೋಡಿ. ಇಲ್ಲಿ ಶಾಸ್ತ್ರಾನುಗುಣವಾಗಿ ಅಂತ ಅರ್ಜುನ ಪ್ರಶ್ನೆ ಇಟ್ಟಿದ್ದಾನೆ ನೋಡಿ. ಇಂದಿನ ಧರ್ಮಶಾಸ್ತ್ರಗಳ ತತ್ವಗಳನ್ನು ಅನುಸರಿಸದೆ ತಮ್ಮ ಕಲ್ಪನೆಗೆ ನೋಡಿ ಧರ್ಮಶಾಸ್ತ್ರ ಅಂತ ಅರ್ಜುನ ಹೇಳ್ತಿದ್ದಾನೆ. ಆ ಧರ್ಮಶಾಸ್ತ್ರಗಳು 3 ಗುಣಗಳಿಗೆ ಸೀಮಿತ ಆಗ್ತವೆ ನೋಡಿ. ನಾವು ತಮೋಗುಣದಿಂದ ರಜೋಗುಣ, ರಜೋಗುಣದಿಂದ ಸತ್ವಗುಣಕ್ಕಾದ್ರೂ ಬರ್ಬೇಕು ಅಂತ ನಾವು ಹಿಂದಿನ ಶ್ಲೋಕಗಳಲ್ಲೆಲ್ಲಾನು, ಮುಂದಿನ ಶ್ಲೋಕಗಳಲ್ಲೂ ಕೂಡ ಇದೆ ನೋಡಿ. ಹಂಗೆ ಓದ್ಕೊಂಡಿದೀವಿ. ಕೊನೆ ಪಕ್ಷ ಸತ್ವಗುಣಕ್ಕಾದ್ರೂ ಬರಬೇಕು, ಸತ್ವಗುಣದಿಂದ ಶುದ್ಧ ಸತ್ವಕ್ಕೆ ಏರ್ಬೇಕು ಅಂತ ಇದೆ ನೋಡಿ. ಅದನ್ನೇ ಈಗ ನಾವು ಇಷ್ಟೊತ್ತು ಚರ್ಚೆ ಮಾಡಿದ್ದು. ಹಂಗೆ ಸತ್ವಗುಣಕ್ಕಾದ್ರೂ ಬರಬೇಕು. ಸತ್ವಗುಣ ಹೇಗೆ ಅಂದ್ರೆ ಒಂದು ಎಲಿಪ್ಯಾಡ್ ಇದ್ದಂಗೆ ನೋಡಿ, ಒಂದು ಏರೋಪ್ಲೇನಿನ ರನ್ವೇ ಇದ್ದಂಗೆ. ಏರೋಪ್ಲೇನ್ ರನ್ವೇ ನೋಡಿದೀರಾ? ರನ್ವೇ ಎಲ್ಲಿರುತ್ತೆ? ಭೂಮಿ ಮೇಲೆ ಇರುತ್ತಾ, ಆಕಾಶದಲ್ಲಿ ಇರುತ್ತಾ? ಭೂಮಿ ಮೇಲೆ ಇರಬೇಕು. ಭೂಮಿ ಗುರುತ್ವಾಕರ್ಷಣೆಯನ್ನ ಮೀರ್ಕೊಂಡು ಹೋಗ. ಅದು ಭೂಮಿ ಮೇಲೆನೆ ಇರುತ್ತೆ. ಅದು ಸತ್ವಗುಣ ಇದ್ದಂಗೆ. ಅಲ್ಲಿಗೆ ಬಂದು ರನ್ವೇಯಲ್ಲಿ ಏರೋಪ್ಲೇನ್ ಆರ್ತ ಬರುತ್ತೆ ನೋಡಿ. ಒಂದು ಹಂತದಲ್ಲಿ ಆರ್ತಾ ಅಲ್ಲಿ ಓಡ್ತಾ ನೋಡ್, ಗುಡುಕ್ತಾ 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 ಚಕ್ರಗಳು. ನೀವು ಫ್ಲೈಟ್ ಅಲ್ಲಿ ಹೋಗಿದ್ರೆ ಅಥವಾ ಅದು ನೋಡಿದ್ರೆ ನೋಡಿ ನಿಮ್ಗೆ ಅನುಭವ ಆಗುತ್ತೆ ನೋಡಿ. ಓಡ್ತಾ ಗುಡ್ಕೊಂಡ್ ಬರುತ್ತೆ. ಒಂದು ಹಂತದಲ್ಲಿ ಒಂದು ಸ್ಪೀಡ್ ಅಂತ ತಗೊಳುತ್ತೆ ನೋಡಿ. ಸ್ಪೀಡ್ ಅಂತ ತಗೊಂಡು ಏನಾಗುತ್ತೆ? ಅದು ಸ್ಪೀಡ್ ಬರುತ್ತೆ. ಆಮೇಲೆ ಏನಾಗುತ್ತೆ? ಫ್ಲೈಟ್ ಹಂಗೆ ಟೇಕ್ ಆಫ್ ಆಗ್ಬಿಡುತ್ತೆ. ನೋಡಿದೀರಾ? ನೋಡಿದ್ದೀವಿ ಬ್ರೋ. ಸತ್ವಗುಣಕ್ಕೆ ಬರ್ಬೇಕು. ಸತ್ವಗುಣನು ಕೂಡ ಅತ್ಯುತ್ತಮದ, ಅದು ಭೂಮಿ ಮೇಲೆನೆ ಇರೋದು ಅಲ್ವಾ ನೋಡಿ. ಯಾರು ಅದೇ ಲೈನ್ ಅಲ್ಲಿ ನೋಡಿ, ನಿಮ್ಗೆ ಅಲ್ಲಿ ಕಾಣಿಸ್ತಿದ್ಯಾ ರನ್ವೇ? ನೋಡ, ಹಂಗೆ ಓಡ್ತಾ ಇರುತ್ತೆ. ಒಂದ್ ಹಂತದಲ್ಲಿ ಹಂಗೇ ಟೇಕ್ ಆಫ್ ಆಗುತ್ತೆ. ಸತ್ವಗುಣನು ಮೀರಿ ಶುದ್ಧ ಸತ್ವಕ್ಕೆ ಬಂದ್ಬಿಡುತ್ತೆ. ತಮೋ ಗುಣದಿಂದ ನೋಡಿ, ಅದಕ್ಕೆ ಈ ಲೈನ್ ನೋಡಿ ಸಮತಟ್ಟವಾಗಿದೆಯಾ? ರನ್ವೇ ಅಂಕುಡೊಂಕು ಇದೆಯಾ? ಇಲ್ಲಿ ಸಮತಟ್ಟವಾಗಿ ಒಂದೇ ಪ್ಲೇನ್ ಆಗಿದೆಯಾ? ನೋಡಿ, ಇದು ನಮ್ ಬೆಂಗಳೂರು ರಸ್ತೆ ತರ ಇದ್ರೆ ಅಲ್ಲಿ ಏರೋಪ್ಲೇನ್ ಟೇಕ್ ಆಫ್ ಮಾಡ್ಬೋದಾ? ಓಡಿಸ್ಕೊಂಡು ಹೋಗಿ ಟೇಕ್ ಆಫ್ ಮಾಡಕ್ ನಮ್ ಬೆಂಗಳೂರು ಇದಿರಲ್ವಾ ಅಲ್ವಾ? ಅಂತ ರಸ್ತೆಯಲ್ಲಿ ಏರೋಪ್ಲೇನ್ ಓಡಿಸ್ಕೊಂಡ್ ಬಂದು ನೋಡಿ. ಅದಕ್ಕೆ
ನೋಡಿ ಆ ರಸ್ತೆ ಕೂಡ ಹಂಗೆ ಇರ್ಬೇಕು, ಸಮತಟ್ಟವಾಗಿರ್ಬೇಕು, ಅಂಕುಡೊಂಕೆಲ್ಲ ಇರಬಾರ್ದು. ನೋಡಿ ನಾನು ಜಕ್ಕೂರ್ ಏರ್ಪೋರ್ಟ್ ಅಲ್ಲಿ ಏರೋಡ್ರಮ್ ಅಲ್ಲಿ ಎಲೆಕ್ಷನ್ ಡ್ಯೂಟಿ ಮಾಡ್ತಾ ಇದ್ದೆ. ಹತ್ತಿರದಿಂದ ತಿಂಗಳಗಟ್ಲೆ ನೋಡಿದ್ದೀನಿ. ಪ್ರತಿದಿನ ಅಲ್ಲೇ ಹೋಗೋದು, ಅಲ್ಲೇ ಎಲೆಕ್ಷನ್ ಡ್ಯೂಟಿ. ಹೆಂಗೆ ಟೇಕ್ ಆಫ್ ಆಗ್ತವೆ, ಹೆಂಗೆ ಲ್ಯಾಂಡಿಂಗ್ ಆಗ್ತವೆ ನೋಡಿ. ಅದರಲ್ಲಿ ಟೇಕ್ ಆಫ್ ಆಗೋರೆಲ್ಲ ಹೆಂಗೆ ತಯಾರಿ ಮಾಡ್ಕೋತಾರೆ, ಲ್ಯಾಂಡಿಂಗ್ ಆದವರು ಹೆಂಗೆ ಇಳಿದು ಬರ್ತಾರೆ ಅವ್ರ ನೋಡಿ. ಅದೆಲ್ಲ ಹತ್ರದಿಂದ ನೋಡುವಂತ ಅವಕಾಶ ತಿಂಗಳಗಟ್ಟಲೆ ಅಲ್ಲಿ ನೋಡಿ. ಹಂಗೆ ವಿಶೇಷ ನಾನು ಆ ಸಂದರ್ಭದಲ್ಲಿ ಇದನ್ನೇ ಜ್ಞಾಪಿಸ್ಕೊತಿದ್ದೆ ನೋಡಿ. ಈ ಹೋಲಿಕೆ ಜ್ಞಾಪಕ ಬರ್ತಿತ್ತು. ಓ ನೋಡಪ್ಪ ಹಿಂಗೆ. ಹಂಗೆ ಅರ್ಜುನನಿಗೆ ಕೃಷ್ಣ ಹೇಳ್ತಾನೆ ತ್ರೈಗುಣ್ಯ ವಿಷಯ ವೇದ. ನೋಡಿ ಅರ್ಜುನ ಪ್ರಶ್ನೆ ಕೇಳ್ತಾನೆ, ಧರ್ಮಶಾಸ್ತ್ರಗಳು ನೋಡಿ ಇಲ್ಲಿ ಹೇಳಿರೋಂಗೆ ನೋಡಿ ತತ್ವಗಳನ್ನು ಅನುಸರಿಸದೆ ನೋಡಿ ಗುಣಗಳ ಬಗ್ಗೆ ಕೇಳ್ತಿದ್ದಾನೆ, ಪೂಜಿಸೋದ್ರ ಬಗ್ಗೆ, ಪೂಜೆ ಮಾಡೋದ್ರ ಬಗ್ಗೆ ಕೇಳ್ತಿದ್ದಾನೆ ನೋಡಿ. ಕೃಷ್ಣ ನೋಡಿ ಈ ರೀತಿ ಹೇಳ್ತಿದ್ದಾನೆ, ಇದು ದೇಹಧಾರಿಯಾದ ಆತ್ಮ ನೋಡಿ. ನೋಡಿ ದೇಹ ಎಲ್ಲಿವರೆಗೂ ನಾವು ದೇಹ ಧರಿಸಿರ್ತೀವೋ ನೋಡಿ ಅಲ್ಲಿವರೆಗೂ ನಮಗೆ ಈ ಗುಣಗಳು ಪ್ರಭಾವಿತ ಬೀರ್ತಾ ಇರ್ತವೆ. ಯಾವಾಗ ನಾನು ಆ ಆಧ್ಯಾತ್ಮಿಕ ಸಾಧನೆ ನೋಡಿ, ನಾನು ದೇಹ ಅಲ್ಲ ಆತ್ಮ ಅನ್ನೋದು ಬರುತ್ತೋ ಅವಾಗ ಗುಣಗಳನ್ನ ಮೀರ್ತಾನೆ ವ್ಯಕ್ತಿ ನೋಡಿ. ಅದನ್ನೇ ಪ್ರಹ್ಲಾದ್ ಮಹಾರಾಜ ಮಹಾವತಾರ ನರಸಿಂಹ ಫಿಲಂ ಅಲ್ಲಿ ನೋಡಿ ಭಗವಂತ ಪ್ರಹ್ಲಾದ್ ಮಹಾರಾಜನ್ಗೆ ಪ್ರಶ್ನೆ ಕೇಳ್ತಾನೆ, ಏನು ನೀನು ವರ ಬೇಕು ಅಂದ್ರೆ ನನ್ಗೇನು ಬೇಡ ಅಂತಾನೆ, ನೀನೇ ಸಿಕ್ಬಿಟ್ಟಿದ್ಯಾ ನನ್ಗೆ, ಇಲ್ಲ ಏನಾದ್ರೂ ತಗೋ ಅಂತ ಕೇಳಿದಾಗ ಅಲ್ಲಿ ಆ ಫಿಲಂ ಅಲ್ಲಿ ತೋರ್ಸು ನನ್ಗೆಲ್ಲಲ್ಲೂ ಕೂಡ ನಿನ್ನನ್ನೇ ನೋಡ್ಬೇಕು ಅಂತ ನೋಡ್ತಾನೆ ನೋಡಿ. ಆ ಫಿಲಂ ಅಲ್ಲಿ ಹಂಗೆ ಆಶೀರ್ವಾದ ಮಾಡ್ತಾನೆ. ಅವನು ಬಂದಾಗ ಎಲ್ಲ ಕಡೆ ಕೃಷ್ಣನನ್ನೇ ನೋಡ್ತಿರ್ತಾನೆ, ಎಲ್ಲಾ ಕಡೆ ಕೃಷ್ಣನನ್ನೇ, ಎಲ್ಲದರಲ್ಲೂ ನೋಡಿ. ಭಗವದ್ಗೀತೆಯಲ್ಲೂ ಕೂಡ ಒಂದು ಶ್ಲೋಕ ಇದೆ, ಯಾರು ಎಲ್ಲದರಲ್ಲೂ ನನ್ನನ್ನು ನೋಡ್ತಾರೋ, ನನ್ನಲ್ಲಿ ಎಲ್ಲವನ್ನೂ ಕೂಡ ನೋಡ್ತಾರೋ ನೋಡಿ ಅವನು ಸರಿಯಾದ ಜ್ಞಾನಿ ಅಂತ ಒಂದು ಶ್ಲೋಕ ಇದೆ. ಯಾರಾದ್ರೂ ಹುಡುಕಬೇಕಾದ್ರೆ ಹೇಳ್ಬೋದು, ಯಾರಾದ್ರೂ ಹುಡುಕಕ್ಕಾದ್ರೆ the one who sees everything in me and one who sees in everything ನೋಡಿ, sees me in everything ನೋಡಿ ಅಂತ ಹೇಳ್ತಾರೆ ನೋಡಿ. ಹಂಗೆ ಯಾರಾದ್ರೂ ಗೂಗಲ್ ಸರ್ಚ್ ಮಾಡಿ ನೋಡ್ಬೋದು. ಹರೇ ಕೃಷ್ಣ ಪ್ರಭುಜಿ. ಯೋ ಮಾಂ ಪಶ್ಯತಿ ಸರ್ವತ್ರ ಸರ್ವಂ ಚ ಮಯಿ ಪಶ್ಯತಿ ತಸ್ಯಾಹಂ ನ ಪ್ರಣಶ್ಯಾಮಿ ಸ ಚ ಮೇ ನ ಪ್ರಣಶ್ಯತಿ. ಅನುವಾದ ಓದಿ ಮತ್ತೆ ಎಷ್ಟನೇ ಶ್ಲೋಕ ನಂಬರ್ ಹೇಳಿ. 6ನೇ ಅಧ್ಯಾಯ 30ನೇ ಶ್ಲೋಕ. ಯಾರಾದ್ರೂ ಓದ್ತೀರಾ ಮತ್ತೆ ಕನ್ನಡದಲ್ಲಿ? 6ನೇ ಅಧ್ಯಾಯದ 30ನೇ ಶ್ಲೋಕ. ಪ್ರಭುಜಿ ಓದಿ ಮಾತಾಡಿ. ಯೋ ಮಾಂ ಪಶ್ಯತಿ ಸರ್ವತಾ ಸರ್ವಂ ಚ ಮಯಿ ಪಶ್ಯತಿ ತಸ್ಯಾಹಂ ನ ಪ್ರಣಶ್ಯಾಮಿ ಸಾ ಚ ಮೇ ನ ಪ್ರಣಶ್ರುತಿ. ಅನುವಾದ: ಯಾರು ನನ್ನನ್ನು ಎಲ್ಲೆಲ್ಲಿಯೂ ಕಾಣುತ್ತಾರೆಯೋ ಮತ್ತು ನನ್ನಲ್ಲಿ ಎಲ್ಲವನ್ನೂ ಕಾಣುತ್ತಾನೋ ಅವನು ನನ್ನನ್ನು ಯಾವಾಗಲೂ ಕಳೆದುಕೊಳ್ಳುವುದಿಲ್ಲ, ನಾನು ಅವನನ್ನು ಯಾವಾಗಲೂ ಕಳೆದುಕೊಳ್ಳುವುದಿಲ್ಲ. ಹರೇ ಕೃಷ್ಣ ಪ್ರಭುಜಿ. ತುಂಬಾ ಧನ್ಯವಾದ. ಹರೇ ಕೃಷ್ಣ. ನೋಡ ಹಂಗೆ ಆ ಹಂತಕ್ಕೆ ಹೋಗೋದು, ಅದು ಜ್ಞಾನ, ತಿಳುವಳಿಕೆ, ಶ್ರದ್ಧೆ, ವಿಶ್ವಾಸ ನೋಡಿ, ಪರಿಪೂರ್ಣತೆ ಅಂದ್ರೆ ಆ ಹಂತ. ಮಹಾವತಾರ ಫಿಲಂ ಅಲ್ಲಿ, ನಾನು ಫಿಲಂ ಇನ್ನೂ ನೋಡಿಲ್ಲ, ಆ ಟ್ರಯಲ್ಸ್ ರೀಲ್ಗಳು ನೋಡ್ತೀವಿ ನೋಡಿ. ಅದರಲ್ಲಿ ಈ ತರದ್ದು ನೋಡಿ ಒಂದು ವರ ಕೇಳ್ತಾನೆ ನೋಡ. ಆ ರೀಲ್ ಅಲ್ಲಿ ತೋರಿಸ್ತಾರೆ ಪ್ರಹ್ಲಾದ್ ಮಹಾರಾಜನ್ಗೆ ಎಲ್ಲದ್ರಲ್ಲೂ ವಿಷ್ಣುನೇ ಕಾಣ್ತಾ ಹೋಗ್ತಾನೆ ಅಲ್ಲಿಂದ ನೋಡಿ. ಎಲ್ಲದ್ರಲ್ಲೂ ವಿಷ್ಣು, ನೀನ್ ಹೇಳಿದ್ರಂಗೆ ಯಾರು ನನ್ನಲ್ಲಿ ಕಾಣುತ್ತಾನೋ ಮತ್ತು ನನ್ನಲ್ಲಿ ಎಲ್ಲವನ್ನು ಕಾಣುತ್ತಾನೋ ಅವನು ನನ್ನನ್ನು ಯಾವಾಗಲೂ ಕಳೆದುಕೊಳ್ಳೋದಿಲ್ಲ, ನಾನು ಅವನನ್ನು ಯಾವಾಗಲೂ ಕಳೆದುಕೊಳ್ಳೋದಿಲ್ಲ ನೋಡಿ. ಅಂತಕ್ಕೆ ಹೋಗ್ಬಿಡ್ತಾರೆ ನೋಡಿ. ಅದನ್ನೇ ಈ 3 ದಾಟಿ ಯಾರು ನೋಡಿ ಭಗವಂತನ ನೋಡಿ ಜ್ಞಾನದ ಪರಿಪೂರ್ಣತೆ ಅಂತಕ್ಕೆ ಹೋಗ್ತಾರೋ ಅವ್ರಿಗೆ ಈ ತರದ ಅನುಭವ ಆಗತ್ತೆ. ಇದನ್ನ ಯಾವಾಗ ಪಡಿಬಹುದು ನೋಡಿ? ಮೊದಲು ಕೇಳೋದು, ಮೊದಲು ಮಾಹಿತಿ ಪಡ್ಕೊಳ್ಳೋದು, ವಿಷಯ ತಿಳ್ಕೊಳ್ಳೋದು,
ಆಮೇಲೆ ಆ ಪ್ರಕಾರವಾಗಿ ಈಗ ಸಾಧನೆ ಮಾಡೋದು. ಆ ಸಾಧನೆಯ ಮಾಡ್ತಾ ಹೋದಾಗ ನೋಡಿ, ಭಕ್ತಿ ಸಾಧನೆ, ಭಕ್ತಿ ಸೇವೆಗಳು ಮಾಡ್ತಾ ಹೋದ್ರೆ ನೋಡಿ, ಮೊದಲು ತಿಳುವಳಿಕೆ, ಆಮೇಲೆ ಅದ್ರ ಪ್ರಕಾರ ನಡ್ಕೊಳ್ಳೋದು. ನಾವು ಕೂಡ ಸ್ಕೂಲು ಕಾಲೇಜಲ್ಲಿ ಫಸ್ಟ್ ಥಿಯರಿ ಹೇಳ್ಕೊಡ್ತೀವಿ, ಆಮೇಲೆ ಪ್ರಾಕ್ಟಿಕಲ್ಸ್ ಮಾಡಿಸಿ ಅವರಿಗೆ ಪ್ರಾಕ್ಟಿಕಲಿ ಪ್ರಾಯೋಗಿಕವಾಗಿ ಅನುಭವವನ್ನ ಕೊಡ್ತೀವಿ. ಅದನ್ನೇ ವಿಜ್ಞಾನ ಅಂತ ಅದಕ್ಕೆ ಹೇಳೋದು. ಜ್ಞಾನಂ ವಿಜ್ಞಾನ ಸಹಿತಂ. ಯಾರಾದ್ರೂ ಶ್ಲೋಕ ಹುಡುಕಿ ಹೇಳ್ತೀನಿ ಮತ್ತೆ. ಜ್ಞಾನಂ ವಿಜ್ಞಾನ ಸಹಿತಂ ಅಂತ ಬರುತ್ತೆ ಭಗವದ್ಗೀತೆಯಲ್ಲಿ. ಅವತ್ತು ಈ ನೋಡಿ, ಇವೆಲ್ಲ ಜ್ಞಾನ ಅನುಭವ ಪಡ್ಕೊಳಕ್ಕೆ ಇರೋದು. ನೋಡಿ, ಇದೆಲ್ಲ ಹೇಳಿ ಕೇಳಿ ಈಗ ಏನ್ ಮಾಡ್ಬೇಕು ನೋಡಿ, ಜ್ಞಾನಂ ವಿಜ್ಞಾನ ಸಹಿತಂ. 18:42 ಪ್ರಭುಜಿ. ಹಾ ಹೇಳಿ ಮಾತಾಜಿ, ಓದಿ. 18:42. ಹಾ ಓದ್ತೀರಾ ಮಾತಾಜಿ? ವಿಜ್ಞಾನ ಮಾಸ್ತಿಕ ಸಹಿತಂ ಅಂತಿಲ್ಲ ಪ್ರಭುಜಿ. ಇದ್ರೆ ಪ್ರಭುಜಿ, ಇದು 9ನೇ ಅಧ್ಯಾಯ 1ನೇ ಶ್ಲೋಕ. ಶ್ರೀ ಭಗವಾನ್ ವಾಚ ಇದಂ ತೇ ಗುಹ್ಯತಮಂ ಪ್ರವಕ್ಷ್ಯಾಮಿ ಅನಸೂಯವೆ ಜ್ಞಾನಂ ವಿಜ್ಞಾನ ಸಹಿತಂ ಯಜ್ಞಾತ್ಮ ಮೋಕ್ಷಸೇ ಶುಭ. 9:11. ಹೇಳಿ ಮಾತಾಜಿ, ಅನುವಾದ ಹೇಳಿ. 9ನೇ ಅಧ್ಯಾಯದ ಎಷ್ಟನೇ ಶ್ಲೋಕ? ಮೊದಲನೇ ಶ್ಲೋಕನ? ಹಾ ಪ್ರಭುಜಿ, ಮೊದಲನೇ ಶ್ಲೋಕ. ಹಾ ನೋಡಿ, ಅನುವಾದ ಯಾರಾದ್ರೂ ಓದ್ತೀರಾ? ನಾನೇ ಓದ್ಲಾ? ಓದ್ತೀನಿ ಪ್ರಭು. ಹರೇ ಕೃಷ್ಣ ಪ್ರಭುಜಿ. ಹಾ ದೇವೋತ್ತಮ ಪರಮಪುರುಷನು ಹೀಗೆ ಹೇಳಿದನು: ಪ್ರಿಯ ಅರ್ಜುನನೇ, ನಿನಗೆ ನನ್ನ ವಿಷಯದಲ್ಲಿ ಎಂದೂ ಅಸೂಯೆ ಇಲ್ಲವಾದುದರಿಂದ ನಿನಗೆ ಈ ಗುಹ್ಯತಮ ಜ್ಞಾನವನ್ನು, ಸಾಕ್ಷಾತ್ಕಾರವನ್ನು ತಿಳಿಸಿಕೊಡುತ್ತೇನೆ. ಇದನ್ನು ತಿಳಿದು ನೀನು ಐಹಿಕ ಬದುಕಿನ ಸಂಕಟಗಳಿಂದ ಪಾರಾಗುತ್ತೀಯೇ. ಹರೇ ಕೃಷ್ಣ ಪ್ರಭುಜಿ. ನೋಡಿ, ಇಲ್ಲಿ ವಿಜ್ಞಾನ ಅಂದ್ರೆ ಸಾಕ್ಷಾತ್ಕಾರದ ಜ್ಞಾನದ ಅಂತ ಹೇಳ್ತಾರೆ. ಸಾಕ್ಷಾತ್ಕಾರ ನೋಡಿ, ಒಲವೇ ಜೀವನದ ಸಾಕ್ಷಾತ್ಕಾರ ಅಂತ ಹೇಳ್ತಾರೆ. ಕನ್ನಡ ಒಂದು ಫಿಲಂ ಮಾಡೋದು ನೋಡಿ, ಅದರಲ್ಲಿ ಸಾಕ್ಷಾತ್ ಅನುಭವಿಸೋದೇ ಸಾಕ್ಷಾತ್ಕಾರ. ನೋಡಿ, ಒಂದು ಸಕ್ಕರೆ ಹೇಗಿರುತ್ತೆ ಅಂದ್ರೆ ಸಿಹಿಯಾಗಿರುತ್ತೆ ಅನ್ನೋದು ಜ್ಞಾನ. ಅದೇ ಸಕ್ಕರೆಯನ್ನ ನಾಲ್ಗೆ ಮೇಲೆ ಇಟ್ಕೊಂಡು ಚಪ್ಪರಿಸಿ, ಓ ಇದು ಹಿಂಗಿದೆಯಾ ಅಂತ ಅನುಭವಿಸೋದು ಸಾಕ್ಷಾತ್ಕಾರ, ವಿಜ್ಞಾನ, ಪ್ರಾಕ್ಟಿಕಲ್ಸ್. ನೋಡಿ, ಹಂಗೆ ಅದೇ ಅಧ್ಯಾಯದ ನೋಡಿ 3ನೇ ಶ್ಲೋಕವನ್ನು ಓದಿದ್ರೆ ಶ್ರದ್ಧೆ ಬಗ್ಗೆ ಮಾತಾಡ್ತಾರೆ. ಯಾರಾದ್ರೂ ಹೇಳ್ತೀರಾ? ಅಶ್ರದ್ಧದಾನಾಹ ಪುರುಷ ಧರ್ಮಸ್ಯ ಪರಂತಪ ಅಪ್ರಾಪ್ಯ ಮಾಂ ನಿವರ್ತಂತೆ ಮೃತ್ಯು ಸಂಸಾರ ವರ್ತನಿ. ಶತ್ರು ವಿಜೇತನೇ, ಈ ಭಕ್ತಿ ಸೇವೆಯಲ್ಲಿ ಶ್ರದ್ಧಾವಂತರಲ್ಲದವರು ನನ್ನನ್ನು ಪಡೆಯಲಾರರು. ಆದುದರಿಂದ ಅವರು ಈ ಐಹಿಕ ಜಗತ್ತಿನಲ್ಲಿ ಜನನ ಮರಣಗಳ ಮಾರ್ಗಕ್ಕೆ ಹಿಂದಿರುಗುವರು. ಶ್ರದ್ಧೆ ಬಗ್ಗೆ ಮಾತಾಡಿ. ಭಗವದ್ಗೀತೆಯಲ್ಲಿ ಹಿಂದೆ ಯಾವುದೇ ಒಂದು ಪುಸ್ತಕಗಳಲ್ಲಿ ಈ ತರದೊಂದು ಇಂಡೆಕ್ಸ್ ಅಂತ ಇರುತ್ತೆ, ಕನ್ನಡ ಪದ ಪ್ರಯೋಗ ಸೂಚಿ ಅಂತ ಇದೆ. ನಿಮ್ ಭಗವದ್ಗೀತೆ ಪುಸ್ತಕವನ್ನು ನೋಡಿದ್ರೆ ನಿಮ್ಗೆ ಈ ತರ ಸಿಗುತ್ತೆ. ನೀವೇನ್ ಮಾಡ್ಬೇಕು, ಪದಕ್ಕೆ ಹೋಗ್ಬೇಕು. ನೋಡಿ, ಅಲ್ಲಿ ಶ್ರದ್ಧಾ ಅನ್ನೋದ್ರ ಪದಕ್ಕೆ ಯಾವ್ಯಾವ ಶ್ಲೋಕಗಳಲ್ಲಿ ಅದ್ರ ಬಗ್ಗೆ ಪ್ರಸ್ತಾಪ ಆಗಿದೆಯೋ ಅದೆಲ್ಲ ಅಲ್ಲಿ ಬಂದ್ಬಿಡುತ್ತೆ. ಇಲ್ಲಿ ಬಂದಿದೆ. ಇದೇ ಪ್ರಭು. ಶ್ರದ್ಧಾನ್ ಮತ್ಪರಮ ಶ್ರದ್ಧೆಯ ಪರಯೋಪಾಯಪೇತಾಸ್ತೆ ಶ್ರದ್ಧೆಯ ಪರಯಾ ತಪ್ತಂ ಶ್ರದ್ಧಾಮಯೋ ಅಯಂ ಪುರುಷೋ ಶ್ರದ್ಧಾವಂತೋ ಆನಸೂಯಂತೋ ಶ್ರದ್ಧವಾನ್ ಭಜತೆ ಯೋಮಾಂ ಶ್ರದ್ಧವಾನ್ ಲಭತೆ ಜ್ಞಾನಂ ತತ್ಪರ ಶ್ರದ್ಧವಾನ್. ಆ ತರ ಇದೆ ಪ್ರಭು. ನೋಡಿ, ಆ ತರ ಹೋಗ್ಬಿಟ್ರೆ ನೋಡಿ, ಆ ತರ ಶ್ಲೋಕಾದಿಗಳು ಬರುತ್ತೆ. ಅದೇ ತರ ಕನ್ನಡ ಪದ ಪ್ರಯೋಗ ಸೂಚಿಯಲ್ಲಿ ಶ್ರದ್ಧೆ ಅಂತ ಇದೆ. ದೇವತೆಗಳ ಪೂಜೆಯಲ್ಲಿ ಶ್ರದ್ಧೆ, ಪುಟ ಸಂಖ್ಯೆ 365 367. ನೋಡಿ, ಶ್ರದ್ಧೆ ಇಲ್ಲದೆ ಇರೋದ್ರ ಬಗ್ಗೆ ಒಂದು ವಿಶ್ವ ಪ್ರಸ್ತಾಪ ಇದೆ, 729ನೇ ಶ್ಲೋಕದಲ್ಲಿ ಇದೆ ಅಂತ ಸಿಗುತ್ತೆ. ಪ್ರಕೃತಿ ಗುಣಗಳಿಗೆ ಅನುಗುಣವಾಗಿ
ಬಗೆಗಳು ಅಂತ ಇದೆ. ಅದು 708ನೇ ಶ್ಲೋಕದಲ್ಲಿ 8ನೇ ಪುಟದಲ್ಲಿದೆ. ನೋಡಿ, ಇವತ್ತು ನಾವು ಅದನ್ನೇ ಓದ್ತಾ ಇದ್ದೇವೆ. ನೋಡಿ, 708ನೇ ಪುಟದಲ್ಲಿ ನನ್ನ ಪುಸ್ತಕದಲ್ಲಿ ನೀವು ಹಿಂದೆ ಕನ್ನಡ ಪದ ಪ್ರಯೋಗ ಸೂಚಿ ಅಂತ ಇದೆ. ಶ್ರದ್ಧೆ ಅನ್ನೋದರ ಯಾವ ಪುಟಗಳಲ್ಲಿ ಶ್ರದ್ಧೆ ಬಗ್ಗೆ ಪ್ರಸ್ತಾಪ ಬರುತ್ತೆ ಅನ್ನೋದು ಸಿಕ್ಬಿಡುತ್ತೆ. ನೋಡಿ, ಹಿಂಗೆ ಹಿಡ್ಕೊಂಡು ಆ ಪುಟಕ್ಕೆ, ಆ ಶ್ಲೋಕಕ್ಕೆ ನೀವು ಯಾವತ್ತಾದ್ರೂ ಪ್ರವಚನ ಕೊಡ್ಬೇಕಾದ್ರೆ ತಯಾರಿ ಮಾಡ್ಬೋದು. ಆ ವಿಷಯವಾಗಿ ನಾನು ನಿಮ್ಗೆ ಯಾವುದೋ ಒಂದು ವಿಷಯದಲ್ಲಿ ಬಗ್ಗೆ ನೀವು ಮಾತಾಡ್ಬೇಕು, ಅದ್ರ ಬಗ್ಗೆ ನಿಮ್ಗೆ ಉಲ್ಲೇಖಗಳು ಬೇಕು, ಶ್ಲೋಕಗಳು ಬೇಕು. ಅದ್ರ ಬಗ್ಗೆ ನಿಮ್ಗೆ ನೋಡಿ ಅಲ್ಲಿಗೆ ಹೋಗ್ಬೋದು. ಆಕಾರ ಶ್ಲೋಕಗಳಾದ್ರೂ ಅಥವಾ ಪದಗಳಿಗಾದ್ರೂ ಸಿಗುತ್ತೆ. ಕನ್ನಡ ಪದ ಪ್ರಯೋಗ ಸೂಚಿ ಅಲ್ಲಾದ್ರೂ ಸಿಗುತ್ತೆ. ಅದನ್ನ ಹಿಡ್ಕೊಂಡು ನೀವು ಗಂಟೆಗಟ್ಲೆ ಮಾತಾಡ್ತೀವಿ. ನೋಡಿ, ಅದನ್ನ ಉಪಯೋಗಿಸ್ಕೋಬೇಕು. ನೋಡಿ, ನೀವು ಯಾವತ್ತಾದ್ರೂ ತಯಾರಿ ಮಾಡ್ತೀರಿ ಪ್ರವಚನಕ್ಕೆ ಅಂದ್ರೆ ಆ ತರ ತಯಾರಿ ಮಾಡಬಹುದು. ನೋಡಿ, ಹಿಂಗೆ ಶ್ರದ್ಧೆ ಸಂಬಂಧ ಅದನ್ನೇ ಇಲ್ಲಿ ಗುಣ ಅಂತ ಬರ್ತಿದ್ಯಲ್ಲ, ಗುಣ ಅಂತ ಅದೇ ಪದ ಸೂಚಿಗೆ ಹೋದ್ರೆ ಗುಣಗಳ ಬಗ್ಗೆ ಮಾತಾಡುವಂತ ನೋಡಿ, ತ್ರೈಗುಣ್ಯ ವಿಷಯ ವೇದ ನಿಸ್ತೈಗುಣ ಇದು ಅಲ್ಲ, ಅಲ್ಲೆಲ್ಲೋ ಬರುತ್ತೆ. ಎಲ್ಲೆಲ್ಲಿದೆ, ಯಾವ ಪೇಜ್ ನಂಬರ್ ಎಲ್ಲಿದೆ ಅಂತ ಅಲ್ಲಿ ತೋರಿಸ್ಬಿಡುತ್ತೆ. ಎಷ್ಟನೇ ಶ್ಲೋಕ ಅಂತ ಶ್ಲೋಕಾದಿ ಅದರಲ್ಲಿ ಬಂದ್ಬಿಡುತ್ತೆ. ನೋಡಿ, ಹಂಗೆ ನೋಡಿ ಭಗವದ್ಗೀತೆ ಅಂದ್ರೆ ನೋಡ್ರಿ ಹಿಂಗೆ ಬಹಳ ವಿಶೇಷವಾದದ್ದು. ನೋಡಿ, ಇವೆಲ್ಲವನ್ನ ತಿಳ್ಕೊಳಕ್ಕೆ ಗ್ರಹಿಸ್ಕೊಂಡು ಜೀವನದಲ್ಲಿ ಏನಾದ್ರೂ ಅಳವಡಿಸ್ಕೊಳ್ಳೋ ಪ್ರಯತ್ನ ಮಾಡಿದ್ರೆ ನೋಡಿ ಅಲ್ಲೇನಾಗುತ್ತೆ, ಮನುಷ್ಯನ ಶ್ರದ್ಧೆ ಭಗವಂತನಲ್ಲಿ ಹೆಚ್ಚಾಗ್ತಾ ಹೋಗುತ್ತೆ. ಸತ್ವಗುಣಕ್ಕೆ ಬರ್ತೀವಿ. ಈಗ ನಾವು ರನ್ವೇ ತೋರ್ಸದ್ನಲ್ಲ, ರನ್ವೇ ನೋಡಿದ್ರಲ್ಲ, ಏರೋಪ್ಲೇನ್ ರನ್ವೇ, ನೋಡಿದ್ವಿ ಪ್ರಭುಜಿ. ಆತಕ್ಕೆ ಈ ಈ ಈ ಬದುಕಲ್ಲೇ ಬರೋ ಪ್ರಯತ್ನ ಮಾಡ್ಬೇಕು. ನೋಡಿ, ಇವೆಲ್ಲ ನಾನು ಹೇಳೋದು ತುಂಬಾ ಸುಲಭ. ನೋಡಿ, ಯಾರ್ಯಾರು ಅದ್ರ ಶ್ರದ್ಧೆ ಇಟ್ಕೊಂಡು ನೋಡಿ ಆದೋ ಶ್ರದ್ಧಾ ನೋಡಿ ಅದು ಬಹಳ ಮುಖ್ಯ. ಆದೋ ಶ್ರದ್ಧೆ ಇಟ್ಕೊಂಡು ಮುಂದುವರಿಯೋದು, ಸಾಧು ಸಂಘ ಮಾಡೋದು, ಆದೋ ಶ್ರದ್ಧಾ ಸಾಧು ಸಂಘ ಭಜನ ಕ್ರಿಯಾ ಅನರ್ಥ ನಿವೃತ್ತಿ. ನೋಡಿ, ಈ ತರ ಎಲ್ಲ ಮಾಡಿ ಹೋದಾಗ ನೋಡಿ ಅನರ್ಥ ನಿವೃತ್ತಿ ಎಲ್ಲ ಆದಾಗ ಆಮೇಲೆ ಏನ್ ಬರುತ್ತೆ ನೋಡಿ, ನಿಷ್ಠೆ ಬರುತ್ತೆ. ನೋಡಿ, ರುಚಿ ಸಿಗತ್ತೆ, ಆಸಕ್ತಿ ಬರುತ್ತೆ, ರುಚಿ ಸಿಗತ್ತೆ, ಭಾವದ ಹಂತಕ್ಕೆ ಬರ್ತೀವಿ, ಪ್ರೇಮದ ಹಂತಕ್ಕೆ ಬರ್ತೀವಿ. ಅದನ್ನೇ ನಮ್ಮ ನಿತ್ಯಾನಂದ ಪ್ರಭುಗಳು ಹಾಡ್ತಾರೆ. ಅವರ ಒಂದು ನಾಮ ಹಟ್ಟ, ಒಂದು ಮಾರ್ಕೆಟ್ ಅಂತ ಮಾಡ್ಕೊಂಡಿರ್ತಾರೆ ಅವರು. ನೋಡಿ, ಅದರಲ್ಲಿ ಶ್ರದ್ಧಾವಂತರು ಅಲ್ಲಿ ಕಾಸು ಅಂದ್ರೆ ಏನು ಅಂದ್ರೆ ಕರೆನ್ಸಿ ಏನಾಗಿರುತ್ತಂದ್ರೆ ನೋಡಿ, ಗೋದ್ರೂಮೆ ನಿತ್ಯಾನಂದ ಮಹಾಜನ್ ನೋಡಿ, ಅದರಲ್ಲಿ ಶ್ರದ್ಧವಾನ್ ಲಭ ಹೇ ಅಂತ ಬರುತ್ತೆ. ಯಾರಾದ್ರೂ ಓದ್ತೀರಾ ಅದೊಂದು ಶ್ಲೋಕ? ಯಾರಾದ್ರೂ ಹಾಡ್ತೀರಾ? ಇಡೀ ಹರೇ ಕೃಷ್ಣ ಪ್ರಭು. ಹರೇ ಕೃಷ್ಣ. ಇದು ಅನುವಾದ ಓದ್ಲಾ ಪ್ರಭು? ಹಾ, ಓದಿ ಮಾತಾಜಿ. ಅದೊಂದು ಓದ್ಬಿಟ್ಟು ಅನುವಾದ ಓದಿ ಮಾತಾಜಿ. ಶ್ರದ್ಧವಾನ್ ಲಭ ಹೇ, ಅದು ಕರೆನ್ಸಿ. ಅದು ನೀವೇನ ಕೊಟ್ಟು ತಗೋಬೇಕು ಅಂತಂದ್ರೆ श्रद्धावान जन है प्रभुर आज्ञाय बाई मागी यही भिक्षा बोलो ಕೃಷ್ಣ ಭಜೋ ಕೃಷ್ಣ ಕೋರೋ ಕೃಷ್ಣ ಶಿಕ್ಷಾ. ನದಿಯ ಗ್ರಾಮದಲ್ಲಿ ಗೋದ್ರಮ ದ್ವೀಪದಲ್ಲಿ ನಿತ್ಯಾನಂದ ಪ್ರಭುಗಳು ಹರಿನಾಮದ ಮಾರುಕಟ್ಟೆಯನ್ನು ತೆರೆದಿದ್ದಾರೆ. ಅದು ಪತಿತಾತ್ಮರನ್ನು ಉದ್ಧರಿಸಲೆಂದೇ ಉದ್ದೇಶಿತವಾಗಿದೆ. ಓ ವಿಶ್ವಾಸವಿರುವ ಪ್ರಜೆಗಳೇ, ಶ್ರೀ ಗೌರಾಂಗ ಮಹಾಪ್ರಭುಗಳ ಆಜ್ಞೆಯ ಪ್ರಕಾರ ನಿಮ್ಮಿಂದ 3 ವರಗಳನ್ನು ಬೇಡುತ್ತೇನೆ. ಶ್ರೀಕೃಷ್ಣನ ದಿವ್ಯ ನಾಮಗಳನ್ನು ಜಪಿಸಿ, ಶ್ರೀಕೃಷ್ಣನನ್ನು ಭಜಿಸಿ, ಶ್ರೀಕೃಷ್ಣನನ್ನ ಬಗ್ಗೆ ಇತರರಿಗೆ ಬೋಧಿಸಿ, ಜಾಗರೂಕತೆಯಿಂದ ಎಂತಹ ಅಪರಾಧಗಳನ್ನು ಮಾಡದೆ ಶ್ರೀಕೃಷ್ಣನ ದಿವ್ಯ ನಾಮಗಳನ್ನು ಸ್ವೀಕರಿಸಿ, ಶ್ರೀಕೃಷ್ಣನೇ ನಿಮ್ಮ ತಾಯಿ, ಶ್ರೀಕೃಷ್ಣನೇ ನಿಮ್ಮ ತಂದೆ, ಶ್ರೀಕೃಷ್ಣನೇ ನಿಮ್ಮ ಜೀವನದ ಸಂಪದ. ನಿಮ್ಮ ಪಾಪ ಕಾರ್ಯಗಳಿಗೆ ಕೊನೆ ಹಾಕಿ ಈ ಲೋಕದಲ್ಲಿನ ಕಾರ್ಯಗಳನ್ನು ಕೃಷ್ಣನಿಗೆ ಸಂಬಂಧಿಸಿದಂತೆ ನೆರವೇರಿಸಿ, ಇತರ ಜೀವಿಗಳೆಡೆಗೆ ದಯೆ ತೋರಿಸಿ, ಉಚ್ಚ ಸ್ವರದಲ್ಲಿ ಶ್ರೀಕೃಷ್ಣನ ದಿವ್ಯ ನಾಮಗಳ ಕೀರ್ತನೆ ಮಾಡಿ. ಇದೇ ಎಲ್ಲ ಧರ್ಮಗಳ ಸಾರ. ಹರೇ ಕೃಷ್ಣ. ಹರೇ ಕೃಷ್ಣ. ತುಂಬಾ ಧನ್ಯವಾದ ಮಾತಾಜಿ. ನೋಡಿ, ಹಿಂಗೆ ಶ್ರದ್ಧೆ ಬೇಕು. ಆ ಶ್ರದ್ಧೆನೇ ಕರೆನ್ಸಿ, ನೋಟ್.
ನೋಡಿ, ಅದಿಲ್ಲದೆ ಏನೂ ಇಲ್ಲ. ನೋಡಿ, ಹಂಗೆ ಮನುಷ್ಯನ ಶ್ರದ್ಧೆ 3 ಬಗೆಗಳದ್ದಾಗಿರುತ್ತೆ. ಸತ್ವಗುಣ, ಸಾತ್ವಿಕ, ರಾಜಸ, ತಾಮಸ. ಭಾವಾರ್ಥದಲ್ಲಿ ಪ್ರಭುಪಾದರು ಹೇಳ್ತಾರೆ, ಶಾಸ್ತ್ರಗಳ ನಿಯಮ ನಿಬಂಧನೆಗಳನ್ನು ತಿಳಿದು ಸುಮಾರಿತನದಿಂದಲೋ ಜಡತ್ವದಿಂದಲೋ ಆ ನಿಯಮ ನಿಬಂಧನೆಗಳನ್ನು ಅನುಸರಿಸುವುದನ್ನು ಬಿಟ್ಟು ಬಿಡುವವರು ಐಹಿಕ ಪ್ರಕೃತಿಯ ಗುಣಗಳ ಅಧೀನರು. ಯಾರು ನಿಯಮ ನಿಬಂಧನೆಗಳನ್ನ ಶಾಸ್ತ್ರಗಳನ್ನ ಅನುಸರಿಸ್ತಾ ಹೋಗ್ತಾರೋ, ಇದನ್ನ ವೈದಿಕ ವಿಧಿ ಅಂತ ಹೇಳ್ತಾರೆ, ಅವರು ಸತ್ವಗುಣಕ್ಕೆ ಬರ್ತಾರೆ. ಈಗ ರನ್ವೇ ತೋರ್ಸದಲ್ಲ, ರನ್ವೇಗೆ ಬಂದು ಹಂಗೆ ಟೇಕ್ ಆಫ್ ಆಗಿ ನಿಸ್ತ್ರೈಗುಣ್ಯ ಆಗ್ಬಿಡ್ತಾರೆ, ನಿಬಂಧನೆಗಳನ್ನು ಮೀರ್ಬಿಡ್ತಾರೆ. ನೋಡಿ, ಅಂಥವ್ರನ್ನ ಅವಧೂತರು ಅಂತ ಹೇಳ್ತಾರೆ, ಭಕ್ತರು ಅಂತ ಹೇಳ್ತಾರೆ. ಭಕ್ತರು ಈ ಗುಣಗಳನ್ನ, ಅದನ್ನೇ ಅರ್ಜುನನಿಗೆ ಕೃಷ್ಣ ಹೇಳೋದು, ನಿಸ್ತ್ರೈಗುಣ್ಯ ಭವ ಅರ್ಜುನ ಅಂತ ಹೇಳೋದು. ಹಂಗೆ ಐಹಿಕ ಪ್ರಕೃತಿಯ ಗುಣಗಳ ಅಧೀನರು ಆಗೋದಿಲ್ಲ ಯಾರು ಭಕ್ತರಾದವರು. ಸತ್ವ, ರಾಜಸ, ತಾಮಸಗಳಲ್ಲಿ ಅವರ ಹಿಂದಿನ ಕರ್ಮಗಳಿಗೆ ಅನುಗುಣವಾಗಿ ಅವರು ಒಂದು ವಿಶಿಷ್ಟ ಗುಣದ ಸ್ವಭಾವವನ್ನು ಪಡೆಯುತ್ತಾರೆ. ನೋಡಿ, ಅದನ್ನ ಈಗ ನಾವು ಜಾತಕ ನೋಡಿದ್ವಲ್ವಾ, ಯಾರೋ ಒಬ್ಬ ವ್ಯಕ್ತಿ ಹುಟ್ಟಿದ ಗಳಿಗೆ ಅವನ ಪೂರ್ವ ಕರ್ಮಗಳ ಅನುಸಾರ, ನೋಡಿ ಅದನ್ನೇ ಇಲ್ಲ, ಸತ್ವ, ರಾಜಸ, ತಮಸ್ಸುಗಳಲ್ಲಿ ಅವರ ಹಿಂದಿನ ಕರ್ಮಗಳಿಗೆ ಅನುಗುಣವಾಗಿ ಅವರು ಒಂದು ವಿಶಿಷ್ಟ ಗುಣದ ಸ್ವಭಾವವನ್ನು ಪಡೆಯುತ್ತಾರೆ. ಅದನ್ನ ನಾವೀಗ ನೋಡಿದ ಹುಡುಗ ಬ್ರಾಹ್ಮಣ ಆಗಿದ್ದ. ನೋಡಿ, ಆತನ ಯೋನಿ ಮೇಷ ಆಗಿತ್ತು ಅಲ್ವಾ. ನೋಡಿ, ಹಂಗೆ ನೋಡಿದ್ವಿ ಕೆಲವೆಲ್ಲ ಅಂಶಗಳನ್ನ. ಹಂಗೆ ಪ್ರಕೃತಿ ಬೇರೆ ಬೇರೆ ಗುಣಗಳೊಡನೆ ಜೀವಿಯ ಸಹಯೋಗ ನಿರಂತರವಾಗಿ ನಡೆದುಕೊಂಡೇ ಬಂದಿದೆ. ಜೀವಿಯು ಐಹಿಕ ಪ್ರಕೃತಿಯ ಸಂಪರ್ಕವನ್ನು ಪಡೆದಿರುವುದರಿಂದ ಐಹಿಕ ಗುಣಗಳೊಂದಿಗೆ ಅವನ ಸಹಯೋಗಕ್ಕೆ ಅನುಗುಣವಾಗಿ ಅವನು ಬೇರೆ ಬೇರೆ ರೀತಿಗಳ ಮನೋಧರ್ಮವನ್ನು ಪಡೆಯುತ್ತಾನೆ. ಅವನು ಅವನು ದೈಹಿಕವಾಗಿದ್ದವರೆಗೂ ಇದು ಮುಂದುವರಿಯುತ್ತೆ. ಯಾವಾಗ ಗುರುಗಳಿಗೆ ಶರಣಾಗ್ತಾನೋ ಆಗ ಅವನ ಮನೋಧರ್ಮ, ಗುಣಧರ್ಮ, ಅವನ ಎಲ್ಲ ಬದಲಾಗಬೇಕು. ಆಕ್ಚುಲಿ ಬದಲಾಗಬೇಕು. ಎಷ್ಟರ ಮಟ್ಟಕ್ಕೆ ನಾವು ಶರಣಾಗ್ತೀವೋ ಅಷ್ಟರ ಮಟ್ಟಕ್ಕೆ ಏಯತಾಮಾಂ ಪ್ರಪದ್ಯ. ಆದರೆ ಸದ್ಗುರುವಿನ ಸಹವಾಸವನ್ನು ಪಡೆದು ಅವನ ನಿಯಮಗಳಿಗೆ, ಶಾಸ್ತ್ರ ಗ್ರಂಥಗಳಿಗೆ ವಿಧೇಯನಾಗಿ ನಡೆದುಕೊಂಡರೆ ಈ ಸ್ವಭಾವವನ್ನು ಬದಲಾಯಿಸಬಹುದು. ಅದಕ್ಕೆ ಹೇಳ್ತಾರೆ, ಭಕ್ತರ ಜಾತಕಗಳನ್ನು ನೋಡ್ಬೇಡಿ ಅಂತ ಹೇಳ್ತಾರೆ. ನೋಡಿ, ಭಕ್ತರಾದವರು ನೋಡಿ, ಅವರು ತುಂಬಾ ಬದಲಾಗಿರ್ತಾರೆ. ನೋಡಿ, ಪರಮ ಪೂಜ್ಯ ಭಕ್ತಿ ವಿನೋದ ಸ್ವಾಮಿ ಮಹಾರಾಜರ ಬಗ್ಗೆ ಒಂದ್ಸತಿ ಹೇಳ್ತಾ ಇದ್ರು ಒಬ್ರು ಭಕ್ತರು. ಅವರ ಜಾತಕದ ಪ್ರಕಾರ ಅವ್ರು ಭಕ್ತರೇ ಆಗ್ಬೇಕಾಗಿಲ್ಲ, ಆಗೋದಿಲ್ಲ ಅಂತೆ, ಆಗಿರೋದಿಲ್ಲಂತೆ. ನೋಡಿ, ಯಾರೋ ಇನ್ನೊಬ್ರು ಹೇಳಿದ್ದು ನನಗೆ. ನೋಡಿ, ಅವರೇ ಹಂಚ್ಕೊಂಡಿದ್ದು ಒಂದು ಸಂದರ್ಭದಲ್ಲಿ ಯಾರಿಗೋ ಬೇರೆ ಭಕ್ತರಿಗೆ ಅವರು ಹೇಳಿ. ಆದ್ರೆ ಗುರುಗಳ ಆಶ್ರಯ ತಗೊಂಡು ಗುರುಗಳಿಂದ ಶರಣಾಗಿ ನೋಡಿ, ಗುರುಗಳಿಗೆ ಸೇವೆ ಮಾಡ್ತಾ ಗುರುಗಳು ಹೇಳ್ದಂಗೆ ಕೇಳ್ಕೊಂಡು ಹೋದ್ರೆ ಅದು ಕೂಡ ಬದಲಾಗ್ಬಿಡುತ್ತೆ. ನೋಡಿ, ಈ ತರ ವಿಚಾರ ಅಲ್ವಾ. ಏನ್ ಕರ್ಮ ಇರುತ್ತೋ ಅದು ಬದಲಾಗತ್ತೆ, ಎಷ್ಟು ಶರಣಾಗ್ತೀವೋ ಅಷ್ಟು. ನೋಡಿ, ಹಂಗೆ ಬದಲಾಯಿಸಬಹುದು ಅಂತ ಪ್ರಭುಪಾದರು ಹೇಳ್ತಿದ್ದಾರೆ. ಸದ್ಗುರುವಿನ ಸಹವಾಸನ ಪಡೆದು ಅವನ ನಿಯಮಗಳಿಗೆ, ಶಾಸ್ತ್ರ ಗ್ರಂಥಗಳಿಗೆ ವಿಧೇಯನಾಗಿ ನಡೆದುಕೊಂಡರೆ ಈ ಸ್ವಭಾವವನ್ನು ಬದಲಾಯಿಸಬಹುದು. ನಾನು ನಮ್ಮ ಇಸ್ಕಾನಲ್ಲಿ ನೋಡ್ತೀನಿ, ಕೆಲವರು ಭಕ್ತರು ಕೆಲವೊಂದು ಗ್ರಹಗತಿಗಳು ಬಂದಾಗ ಆ ಗ್ರಹಗತಿಗಳು ಸ್ವಲ್ಪ ಈ ಸನ್ಯಾಸ, ವೈರಾಗ್ಯ, ನೋಡಿ ಸ್ವಲ್ಪ ಆಧ್ಯಾತ್ಮ ತೋರಿಸುವಂತ ಕೆಲವು ಗ್ರಹಗಳಿದಾವೆ. ಆ ದಶೆಯಲ್ಲೂ ಅಂತರ್ದಶೆಯಲ್ಲೂ ಬಂದಾಗ ಕೃಷ್ಣ ಪ್ರಜ್ಞೆಗೆ ಬರ್ತಾರೆ, ತುಂಬಾ ಶ್ರದ್ಧೆ ತೋರಿಸ್ತಾರೆ. ಆ ಗ್ರಹಗತಿಗಳು ಬದಲಾಗ್ತವೆ. ಅವ್ರು ಆ ಏನು ಗ್ರಹಗಳ ಪ್ರಭಾವವಾಗಿ ಬಂದಿದ್ರೋ ಅವ್ರ ಗ್ರಹಗಳ ಪ್ರಭಾವವಾಗಿನೇ ಕೊಚ್ಕೊಂಡು ಹೋಗ್ಬಿಡ್ತಾರೆ. ನಾನು ಹೇಳ್ತಿರೋದು ಅರ್ಥ ಆಗ್ತಿದ್ಯಾ? ನಮ್ಮಲ್ಲಿ ಕೆಲವರು ಬ್ರಹ್ಮಚಾರಿ ಆಗಿ ನೋಡಿ ಒಂದು ಸೇರ್ಕೊಳ್ತಾರೆ ಆಶ್ರಮಕ್ಕೆ. ಕೇತು ಗ್ರಹ ವಿಶೇಷವಾಗಿ ಇದಕ್ಕೆ ಕಾರಕ ಆಗುತ್ತೆ. ಕೇತು ಅವರು ವೈರಾಗ್ಯ ಬರುತ್ತೆ, ಆಶ್ರಮ ಸೇರ್ಕೊಳ್ಳೋಣ ಅಂತ ಬರ್ತಾರೆ, ಕಾವಿ ವಸ್ತ್ರ ಸ್ವೀಕರಿಸ್ತಾರೆ. ನೋಡಿ, ಬ್ರಹ್ಮಚಾರಿ ಆಗಿರ್ತಾರೆ, ಸನ್ಯಾಸಿಗಳು ಆಗಿರಬಹುದು. 7 ವರ್ಷ ಇರುತ್ತೆ ಅದು. ಆ ವರ್ಷ ಮುಗಿತೋ, ಕೇತು ಆದ್ಮೇಲೆ ಶುಕ್ರ ಬರ್ತಾನೆ ದಶಗಳಲ್ಲಿ. 7 ವರ್ಷ ಕೇತು ಆದ್ಮೇಲೆ ನೆಕ್ಸ್ಟ್ ಶುಕ್ರನ ದಶೆ ಶುರುವಾಗುತ್ತೆ. ಅವಾಗ ಶುಕ್ರ ಅಂತಂದ್ರೆ ಆತನಿಗೆ ಖುಷಿಗೆ ನೋಡಿ ಇದಕ್ಕೆಲ್ಲನೂ ಕಾರಕ ಆತ. ಅವರು ಕೂಡ ನಾನು ಮದ್ವೆ ಆಗ್ಬೇಕು ಅನ್ಸುತ್ತೆ, ಅವ್ರು ಸಂಸಾರಿ ಆಗ್ಬೇಕು. ನೋಡಿ, ಈಗ ಅವರು ಬ್ರಹ್ಮಚಾರಿಯಿಂದ ಗೃಹಸ್ಥ ನೋಡಿ ಅವ್ರಿಗೆ ಬೈಕೆ ಬರುತ್ತೆ ಈ ತರ.
ಯಾರು ಗುರುಗಳ ಆಜ್ಞೆಗೆ ಅನುಸಾರ ಹಂಗೆ ಸ್ಟಿಕ್ ಆನ್ ಆಗಿರ್ತಾರೋ ಅವರು ಎಲ್ಲ ಪ್ರಭಾವಗಳನ್ನ ಮೀರಿ ಹೋಗ್ತಾರೆ. ಇಲ್ಲದೆ ಇದ್ರೆ ಗ್ರಹಗಳು ಬರ್ತವೆ, ಗ್ರಹಗಳು ಪ್ರಭಾವಿತರಾಗ್ತಾರೆ, ಗ್ರಹಗಳ ಪ್ರಕಾರ ಭಕ್ತಿ ಮಾಡ್ತಾರೆ, ಗ್ರಹಗಳ ಪ್ರಕಾರ ಭಕ್ತಿಯನ್ನ ಬಿಟ್ಟು ನೋಡಿ ಲೌಕಿಕ ಕಡೆಗೆ ಹೋಗ್ತಾರೆ. ಯಾರು ಗುರುಗಳಿಗೆ ನೋಡಿ ಈ ತರದ ಒಂದು ಏನೋ ಒಂದು ಪುಣ್ಯದಿಂದ ಭಕ್ತರ ಸಂಘ ಸಿಕ್ಕಿ ಗುರುಗಳ ಆಶ್ರಯ ಸಿಕ್ಕಿ ಗಟ್ಟಿಗೆ ಹಿಡ್ಕೊಂತಾರೋ, ಗುರುಗಳ ಪಾದ, ಗುರುಗಳ ಆಜ್ಞೆ, ಗುರುಗಳ ಆದೇಶ ನೋಡಿ ಇದನ್ನ ಪ್ರಭುಪಾದರು ಹೇಳ್ತಾರೆ, ಅವ್ರನ್ನ ಮುಂದಿನ ಗ್ರಹ ಬರುತ್ತೆ ನೋಡಿ ಅದು ಪ್ರಭಾವ ಬೀರಕ್ ಆಗೋದಿಲ್ಲ. ನಾವು ಎಷ್ಟು ಗಟ್ಟಿಯಾಗಿ ಇಟ್ಕೊಂಡಿರ್ತೇವೋ ಅದ್ರ ಮೇಲೆ ಅವಲಂಬಿತ ಆಗುತ್ತೆ. ಕ್ರಮೇಣ ಮನುಷ್ಯನು ತನ್ನ ಸ್ವಭಾವವನ್ನು ತಾಮಸದಿಂದ ಸಾತ್ವಿಕ, ರಾಜಸದಿಂದ ಸಾತ್ವಿಕಕ್ಕೆ ಮಾರ್ಪಾಡು ಮಾಡಿಕೊಳ್ಳಬಹುದು. ಇದರ ನಿರ್ಣಯವೆಂದರೆ ನಿರ್ದಿಷ್ಟ ಪ್ರಕೃತಿ ಗುಣದಲ್ಲಿ ಕುರುಡು ಶ್ರದ್ಧೆಯು ಮನುಷ್ಯನಿಗೆ ಪರಿಪೂರ್ಣತೆಯ ಹಂತವನ್ನು ತಲುಪಲು ನೆರವಾಗಲಾರದು. ಕುರುಡು ಶ್ರದ್ಧೆ ಇಟ್ಕೊಂಡ್ರೆ ಆಗೋದಿಲ್ಲ ನೋಡಿ. ಮನುಷ್ಯನು ವಿಷಯಗಳನ್ನು ವಿವೇಚನೆಯಿಂದ ಸದ್ಗುರುವಿನ ಸಹವಾಸದಲ್ಲಿ ಪರಿಶೀಲಿಸಬೇಕು. ನೋಡಿ ಇದೆಲ್ಲ ಋತ್ವಿಕರು ಹೆಂಗೆ ಇದನ್ನ ಎಕ್ಸ್ಪ್ಲೈನ್ ಮಾಡಕ್ಕಾಗತ್ತೆ? ಆಗತ್ತಾ? ಋತ್ವಿಕರು ಈ ಸಾಲನ್ನ ಹೆಂಗೆ ಹೇಳ್ಕೊಡ್ತಾರೆ? ಪ್ರಭುಪಾದ್ರ ಫೋಟೋ ಮುಂದೆ ನಿಂತ್ಕೊಂಡ್ರೆ ನಮ್ಗೆ ಇದೆಲ್ಲ ಆಗುತ್ತಾ? ನಾನು ಇದು ಹೇಳೋದ್ರಿಂದ ಪ್ರಭುಪಾದ್ರಿಗೆ ಅಪರಾಧ ಮಾಡ್ತಿದ್ದೀನಿ ಅನ್ಕೋಬಾರ್ದು ಯಾರು. ನೋಡಿ ಪ್ರಭುಪಾದ್ರ ನೋಡಿ ವಿಗ್ರಹ ಮುಂದೆ, ಫೋಟೋ ಮುಂದೆ ನಿಂತ್ಕೊಂಡ್ರೆ ನೋಡಿ ನಾವು ಪ್ರಭುಪಾದ್ರ ಹತ್ರ ಮಾತಾಡಕ್ಕಾಗತ್ತಾ? ಪ್ರಶ್ನೆ ಕೇಳಕ್ಕಾಗತ್ತಾ? ಪ್ರಭುಪಾದ್ರು ಬಂದು ಆ ಫೋಟೋದಿಂದ, ವಿಗ್ರಹದಿಂದ ಕಿವಿ ಹಿಂಡ್ತಾರ, ಬೈತಾರ? ಯಾರಾದ್ರೂ ಫೋಟೋದಲ್ಲಿ ವಿಗ್ರಹದಿಂದ ಬೈಸ್ಕೊಂಡಿದ್ದೀರಾ? ಇಲ್ಲ ಪ್ರಭುಜಿ. ನಮ್ ಗುರು ಮಹಾರಾಜರ ಜೊತೆ ಗುರು ಮಹಾರಾಜರ ಜೊತೆ ಹಿರಿಯ ಭಕ್ತರ ಜೊತೆ ಒಂದು ಅರ್ಧ ದಿನ ಇದ್ ನೋಡಿ ನಾನೇ ನೋಡಿ ಬೈಯುವಂತದ್ದು ಸಂದರ್ಭಗಳು ಬಂದ್ಬಿಡ್ತಾವೆ ಕೆಲವು ಸತಿ. ನಾನೇ ಎಷ್ಟೋ ಸತಿ ಬೈಸ್ಕೊಂಡಿದ್ದೀನಿ. ಹಿರಿಯ ಭಕ್ತರು ಉಗಿತಾರೆ ನೋಡಿ, ಒಡಿಯೋಕ್ಕೂ ಬರ್ಬೇಕಾಗ್ತದೆ. ಪಾಪ ಕರುಣೆ ತೋರಿಸಿ ಬರೀ ಬೈತಾರೆ ನೋಡಿ. ಕೆಲವ್ರು ನೀವೇ ನಮ್ಮನ್ನೇ ಎಷ್ಟೋ ಸರ್ತಿ ನೋಡಿ ನಮ್ ಬಗ್ಗೆ ಬೇಜಾರಾಗಿರ್ತೀರಲ್ವಾ, ಇವ್ರು ಏನಪ್ಪಾ ಇವ್ರು ಹಿಂಗೆ ಅಲ್ವಾ ನೋಡಿ. ಹಿರಿಯ ನೋಡಿ ಭಕ್ತರು ನೋಡಿ ತಾವೆಲ್ಲರೂ ನೋಡಿ ಈ ತರದೆಲ್ಲ ಆಗತ್ತೆ ನೋಡಿ. ಹಂಗೆ ಸ್ವಲ್ಪ ಕೆಲವು ಸತಿ ಕಿವಿ ಹಿಂಡ್ಬೇಕಾಗತ್ತೆ, ಕಿವಿ ನೋಡಿ ಹಿಂಡ್ಬೇಕಾಗತ್ತೆ. ಸದ್ಗುರು ಸಹವಾಸದಲ್ಲಿ ಇರ್ಬೇಕು ನೋಡಿ. ಅವ್ರು ಕಿವಿ ಹಿಂಡು ಅಂದ್ರೆ ಹಿಂಡಿಸ್ಕೋಬೇಕು. ದೀಕ್ಷೆ ತಗೊಂಡೋ ಟೈಮಲ್ಲಿ ನಾವು ಸೈನ್ ಮಾಡಿರ್ತೀವಿ, ಇದೊಂದು ಪ್ರಶ್ನೆ ಇರುತ್ತೆ, ಗುರುಗಳು ಯಾವಾಗಾದ್ರೂ ನಿಮ್ಮನ್ನ ದಂಡಿಸಿದ್ರೆ ಬೈದ್ರೆ ನಿಮ್ಗೆ ಓಕೆನಾ ಪರವಾಗಿಲ್ವಾ ಅಂತ ಒಂದು ಪ್ರಶ್ನೆ ಇರುತ್ತೆ ನೋಡಿ. ಹಂಗೆ ಸದ್ಗುರು ಜೀವಂತ ಗುರು ಬೇಕು. ಆಗ ಅವನು ತನ್ನ ಸ್ಥಿತಿಯನ್ನು ಇನ್ನೂ ಉತ್ತಮವಾದ ಗುಣಕ್ಕೆ ಏರಿಸಿಕೊಳ್ಳಬಹುದು. ಹರೇ ಕೃಷ್ಣ. ತುಂಬಾ ಧನ್ಯವಾದಗಳು ಮಾತಾಜಿ. ಎಲ್ಲರಿಗೂ ಧನ್ಯವಾದ ಹೇಳಿ, ನನಗೆ ಲೇಟ್ ಆಗ್ತಿದೆ. ಶ್ವೇತಾ ಮಾತಾಜಿ ಮುಂದುವರಿಸ್ತೀರಾ? ಹಾ ಪ್ರಭುಜಿ, ಆಯ್ತು. ಹರೇ ಕೃಷ್ಣ. ಪತಿತಾನಾಂ ಪಾವನೇಭ್ಯೋ ವೈಷ್ಣವೇಭ್ಯೋ ನಮೋ ನಮಃ. ದಯವಿಟ್ಟು ಕ್ಷಮೆ ಇರ್ಲಿ, ನನಗೆ ತುಂಬಾ ಲೇಟ್ ಆಯ್ತು, ಹಂಗಾಗಿ ನಾನು ತಕ್ಷಣ ನಿರ್ಗಮಿಸ್ತಿದ್ದೀನಿ. ದಯವಿಟ್ಟು ಕಾರ್ಯಕ್ರಮ ನೀವು ಏನೇನೆಲ್ಲ ಮಾಡಬೇಕು ದಯವಿಟ್ಟು ಮುಂದುವರಿಸಿ. ಎಲ್ಲರಿಗೂ ದಂಡೋತ್ ಪ್ರಣಾಮಗಳು, ತುಂಬಾ ಧನ್ಯವಾದಗಳು. ದಯವಿಟ್ಟು ಯಾರು ಬೇಜಾರಾಗ್ಬಿಡಿ. ಈಗ ದಂಡವತ್ ಪ್ರಣಾಮ ಪ್ರಭುಜಿ. ಹರೇ ಕೃಷ್ಣ ಮಾತಾಜಿ. ಯಾರ್ದಾದ್ರು ಬರ್ತ್ಡೇ, ವೆಡ್ಡಿಂಗ್ ಆನಿವರ್ಸರಿ ಯಾರ್ದಾದ್ರು ಇದೆಯಾ ಮಾತಾಜಿ? ಹರೇ ಕೃಷ್ಣ. ನಾನು ಸ್ವಲ್ಪ ಹೆಲ್ಪ್ ಮಾಡ್ಬೇಕು ಮಾತಾಜಿ. ಪ್ರಭುಜಿ ನನಗೆ ಡೈಲಿ ಹೇಳ್ತಾನೆ ಇರ್ತಾರೆ. ನೀವು ಒಂದು ವಿಜೇತಾ ಮಾತಾಜಿ, ನಿಮ್ ಕಡೆಯಿಂದ ಚಳ್ಳಕೆರೆ ಕಡೆಯಿಂದ ನೀವೇ ನನ್ಗೆಲ್ಲ ಹೇಳಿ ಮಾತಾಜಿ, ಯಾರ್ಯಾರ ಬರ್ತ್ಡೇ, ವೆಡ್ಡಿಂಗ್ ಆನಿವರ್ಸರಿ ಅದು ನಿಮ್ ಗ್ರೂಪ್ ಇಂದ ನೀವೇ ಮಾತಾಜಿ. ಮಾತಾಜಿ ಅದು ನಾನು ಇದ್ ಮಾಡ್ಕೊಂಡು ಹೇಳ್ತೀನಿ ಮಾತಾಜಿ. ಹಾ ಮಾತಾಜಿ, ತಿಳ್ಕೊಂಡು ಹೇಳಿ ಮಾತಾಜಿ. ಹರೇ ಕೃಷ್ಣ ಮಾತಾಜಿ. ವರ್ಮಾವಿಂದ ಜಮುನಾ ಮಾತಾಜಿ ನೀವ್ ಹೇಳ್ತೀರಾ? ಜಮುನಾ ಮಾತಾಜಿ ಲೆಫ್ಟ್ ಆದ್ರ? ಜಯಮತಿ ಮಾತಾಜಿ ಅಲ್ಲ, ಜಯಮತಿ ಮಾತಾಜಿ ನೀವು ನಿಮ್ ಕಡೆ ಗ್ರೂಪ್ ಇಂದ ಹೇಳಿ ಮಾತಾಜಿ. ಹರೇ ಕೃಷ್ಣ. ಹಾ, ಗ್ರೂಪ್ ಇಂದ ಯಾರ್ಯಾರಿದ್ದಾರೆ ಎಲ್ಲಾರ್ದು ಹೇಳಿ ಮಾತಾಜಿ. ಬರ್ತ್ಡೇ, ವೆಡ್ಡಿಂಗ್ ಅನಿಸಿದೆ ಅದನ್ನ. ಜೈದಾನಿಗೆ ಹೇಳಿ. ಹಾ ಮಾತಾಜಿ. ಜಯದಾನಿ ಮಾತಾಜಿ ಜಾಯಿನ್ ಆಗಿಲ್ಲ ಮಾತಾಜಿ. ಇಲ್ಲ ಆಗಿದ್ದಾರೆ. ಜಯದಾಯಿನಿ ಮಾತಾಜಿ. ಹರೇ ಕೃಷ್ಣ ಮಾತಾಜಿ. ಭಾಗ್ಯಮ್ಮ ಮಾತಾಜಿ. ಹರೇ ಕೃಷ್ಣ. ನಿಮ್ ಕಡೆಯಿಂದ ಯಾವಾದ್ರೂ ಬರ್ತ್ಡೇ ಏನಾದ್ರು ಇದ್ರೆ ವಿಶಸ್ ಇದ್ರೆ ನನಗೆ ಗ್ರೂಪ್ ಅಲ್ಲಿ ಮಾತಾಜಿ. ನನ್ ಮಗ ವೆಡ್ಡಿಂಗ್ ಡೇ ಯಾವತ್ತು ಮಾತಾಜಿ? ಬರೋ ತಿಂಗಳು 12ನೇ ತಾರೀಕು ಸೆಪ್ಟೆಂಬರ್ ಅಲ್ಲ? ಸೆಪ್ಟೆಂಬರ್ ತಿಂಗಳಲ್ಲಿ. ಹಾ ಮಾತಾಜಿ, ನನ್ಗೆ ಮೆಸೇಜ್ ಹಾಕಿ ಮಾತಾಜಿ ಒಂದ್ಸತಿ.
ಸರಿ ಮಾತಾಜಿ ಆಯ್ತು. ನಿಮ್ ಗ್ರೂಪ್ ಅಲ್ಲಿ ನಿಮ್ಮ ಇದ್ರಿಂದ ಯಾವ್ದು ಮಾತಾಜಿ ನಿಮ್ ಊರು ಹಾ ಯಾರೆಲ್ಲ ಜಾಯಿನ್ ಆಗ್ತಾರಲ್ಲ ಲಕ್ಷ್ಮೀ ಮಾತಾಜಿ ಅವರೆಲ್ಲಾರು ಹಾ ಸರಿ ಮಾತಾಜಿ. ಕೊಡಿಗೆನಹಳ್ಳಿ ಕೊಡಿಗೆನಹಳ್ಳಿ ಗ್ರೂಪ್ ಇಂದ ಹಾಕಿ ಮಾತಾಜಿ. ಹರೇ ಸರಿ ಕೃಷ್ಣ. ಅವರೆಲ್ಲಾನು ಅಂತ ಹೇಳಿ. ಹಾ ಸರಿ ಮಾತಾಜಿ ಆಯ್ತು. ಜ್ಯೋತಿಶ್ರೀ ಮಾತಾಜಿ ನಿಮ್ ಗ್ರೂಪ್ ಇಂದಾನು ನೀವು ಹಾಕಿ ಮಾತಾಜಿ ನಿಮ್ ಬರ್ತ್ಡೇ ವೆಡ್ಡಿಂಗ್ ಆನಿವರ್ಸರಿ ಅದೆಲ್ಲ. ಬೇರೆ ಗ್ರೂಪೇ, ನನಗೆ ಒಂದ್ ಸ್ವಲ್ಪ ಹುಷಾರಿಲ್ಲ. ಹಾ ಮಾತಾಜಿ ಮುದ್ದಮಣಿ ಮಾತಾಜಿ ಮೆಸೇಜ್ ಹಾಕಿದ್ರು. ಮಾತಾಜಿ ಹಾ ಹರೇ ಕೃಷ್ಣ. ಹಾ ಮಾತಾಜಿ ನೇಮಲ್ಲ ಬಂದಿಲ್ವಾ ಮಾತಾಜಿ? ಬಂದಿದ್ದಾರೆ ಪಾಪ ಅವರು ರಿಸೀವ್ ಮಾಡ್ಲಿ ಇದು ಎಲ್ಲೇ ಇದಾರೆ ಮಾತಾಜಿ. ಜೈದಾಯಿನಿ ಮಾತಾಜಿ. ಶ್ವೇತಾ ಮಾತಾಜಿ ಹರೇ ಕೃಷ್ಣ. ಹಾ ಮಾತಾಜಿ ಹಾ ಲಲಿತಾ ಮಾತಾಜಿ 28th ನಮ್ದು ವೆಡ್ಡಿಂಗ್ ಆನಿವರ್ಸರಿ ಇದೆ ಮಾತಾಜಿ, 40 years. ಯಾವತ್ತು ಯಾವ ತಿಂಗಳು ಮಾತಾಜಿ? ಈ ತಿಂಗಳೇ ಮಾತಾಜಿ 28th. ಹಾ ಮಾತಾಜಿ ಬರ್ಕೊಳ್ತೀನಿ ಮಾತಾಜಿ. ಹಾ ನಿಮ್ ಮನೆಯವ್ರ ಹೆಸರು ಹೇಳಿ ಮಾತಾಜಿ. ಕೃಷ್ಣಮೂರ್ತಿ ಹಾ ಲಲಿತಾಂಬ. 28ನೇ ವರ್ಷದ 28 ಎಷ್ಟನೇ ವರ್ಷದ ಮಾತಾಜಿ? 40ನೇ ವರ್ಷದ ಮಾತಾಜಿ. ಮಾತಾಜಿ ಕೃಷ್ಣಮೂರ್ತಿನ? ಹೌದು ಮಾತಾಜಿ. ಹಾ ಮಾತಾಜಿ ಸರಿ ಮಾತಾಜಿ. ನಂಗೂ ಹುಷಾರಿಲ್ಲ ಮಾತಾಜಿ, ಕಾಲು ಡಿಸ್ಲೊಕೇಟ್ ಆಗೋಗಿದೆ. 2-3 ದಿವಸ ಸರ್ವಿಸ್ ಮಾಡಿದೆ ಟೆಂಪಲ್ ಅಲ್ಲಿ. ಜನ್ಮಾಷ್ಟಮಿ ದಿವಸ ಹೋಗಕ್ಕೆ ಆಗಿಲ್ಲ, ಕಾಲ್ ಎಳ್ದಂಗಾಯ್ತು. ನಿನ್ನೆ ಸಡನ್ ಆಗಿ ಡಿಸ್ಲೊಕೇಟ್ ಆಗೋಯ್ತು ಮಂಡಿನಲ್ಲಿ. ಬೆಡ್ ರೆಸ್ಟ್ ಅಲ್ಲಿ ಇದೀನಿ ಮಾತಾಜಿ. ಸೇವೆ ಮಾಡಿದ್ದೀರಾ ಮಾತಾಜಿ ಜಾಸ್ತಿ. ಹರೇ ಕೃಷ್ಣ. ಚೆನ್ನಾಗಿ ಕ್ಯೂರ್ ಆಗುತ್ತೆ ಹೇಳಿ ಮಾತಾಜಿ. ಭಗವಂತ ಆಗತ್ತೆ ಮಾತಾಜಿ, ಭಗವಂತ ಇದಾನೆ ಇಲ್ಲ ಅಂತಲ್ಲ, ಬಟ್ ಹೋಗಕ್ಕಾಗಿಲ್ವೇ ಅಂತ ನನಗ್ ಸಂಕಟ. ಹೌದು ಹೌದು. ಮಾತಾಜಿ ನಿಮ್ ಬರ್ತ್ಡೇ ಹೇಳ್ತೀರಾ ಹಂಗೇನೆ? ನಿಮ್ದು ಯಾವ್ದು ಆಗಸ್ಟ್ 1 ಮಾತಾಜಿ, ಆಗಸ್ಟ್ 1. ಮೊನ್ನೆ ಆಗೋಯ್ತಲ್ವಾ, ಬರ್ಕೊಂಡಿದೀನಿ ಅಂತ ಹೇಳಿದ್ರೆ. ಹೌದೌದು. ಹಾ ಮಾತಾಜಿ. ಮಾತಾಜಿ ನಿಮ್ ನಮ್ಮ ಮನೆಯವ್ರದ್ದು ಅಕ್ಟೋಬರ್ 1. ಹಾ ನನ್ಗೊಂದ್ಸತಿ ಎಲ್ಲ ಮೆಸೇಜ್ ಆಗ್ಬಿಡಿ ಹಾ ಮಾತಾಜಿ. ಮಾತಾಜಿ, ಇಲ್ಲ ಮಾಡ್ತೀನಿ ಮಾತಾಜಿ. ಹಾ ಮಾತಾಜಿ ಎಲ್ಲರೂ ಅಷ್ಟೇ ಮಾತಾಜಿ. ಹರೇ ಕೃಷ್ಣ. ಇವಾಗ ಜ್ಯೋತಿಶ್ರೀ ಮಾತಾಜಿ ಅವರು ಮನೆಯವ್ರಿಗೂ ಮಗಳಿಗೂ ಅವ್ರ ಮನೆಯವ್ರಿಗೆ ಎಲ್ಲರಿಗೂ ಹುಷಾರಿಲ್ಲ. ಮತ್ತೆ ಮುದ್ದುಮಣಿ ಮಾತಾಜಿ ಅಜ್ಜಿಗೂ ಹುಷಾರಿಲ್ಲ. ಮತ್ತೆ ಲಲಿತಾಂಬ ಮಾತಾಜಿಗೂ ಹುಷಾರಿಲ್ಲ. ಹಂಗೆ ಯಾರ್ಯಾರಿಗೂ ಹುಷಾರಿಲ್ಲ ಅವ್ರು ಎಲ್ಲಾರು ಆರೋಗ್ಯ ಚೆನ್ನಾಗಾಗ್ಲಿ ಅಂತ ನಾವು ಒಂದ್ಸತಿ ಉಗ್ರಂ ವೀರಂ ಹೇಳಿ 3 ಸತಿ ಹರೇ ಕೃಷ್ಣ ಮಂತ್ರ ಹೇಳೋಣ ಮಾತಾಜಿ. ಎಲ್ಲಾರು ಅನ್ಮ್ಯೂಟ್ ಮಾಡ್ಕೊಂಡು ಪ್ಲೀಸ್ ಅವ್ರಿಗಾಗಿ ಪ್ರೇಯರ್ ಮಾಡೋಣ. ಹರೇ ಕೃಷ್ಣ. ಉಗ್ರಂ ವೀರಂ ಮಹಾವಿಷ್ಣುಂ ಜಗತ್ಸಂ ಸರ್ವತೋಮುಖಂ ನರಸಿಂಹಂ ಭೀಷಣಂ ಭದ್ರಂ ಹರೇ ಕೃಷ್ಣ ಹರೇ ಕೃಷ್ಣ 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 ಹರೇ ಹರೇ, ಹರೇ ರಾಮ 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 ಹರೇ ಹರೇ, ಹರೇ ಕೃಷ್ಣ 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 ಹರೇ ಹರೇ, ಹರೇ ರಾಮ ರಾಮ ಹರೇ ಹರೇ, ಹರೇ ಹರೇ ರಾಮ ಹರೇ ರಾಮ ರಾಮ ಹರೇ ಹರೇ, ಹರೇ ರಾಮ 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 ಹರೇ ಕೃಷ್ಣ ಕೃಷ್ಣ ಹರೇ ಹರೇ ರಾಮ 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 ಹರೇ ಹರೇ. ಪ್ರಣಾಮ ಮಾತಾಜಿ. ಶ್ವೇತಾ ಮಾತಾಜಿ, ಶ್ವೇತಾ ಮಾತಾಜಿ ಹಾ ಹರೇ ಮಾತಾಜಿ. ಕೃಷ್ಣ. ಕಲಾತ್ತಿ ಮಾತಾಜಿ ಮಾತಾಜಿ. ನಮ್ಮ ಮಗಂದು 23rd ಅದು ಹೇಳಿದ್ದೆ ನಿಂಗೆ. ಹಾ ಮಾತಾಜಿ ಹೇಳಿದ್ದೀರಾ. ಹರೇ ಕೃಷ್ಣ ಹರೇ ಕೃಷ್ಣ ಹೇಳಿ. ಹರೇ ಕೃಷ್ಣ ಪ್ರಭುಜಿ ಹೇಳಿ ಪ್ರಭುಜಿ. ಪ್ರಭುಜಿ ನಮ್ಮ ಮಗಳದ ಬರ್ತ್ಡೇ ಐತ್ರಿ 21. ಯಾವತ್ತು ಪ್ರಭುಜಿ? 21 ರೀ ಮಾತಾಜಿ. ಮಾದೇವಿನ? ಹೌನ್ರಿ. 22 ಪ್ರಭುಜಿ? 21 ರೀ ಮಾತಾಜಿ. 21 ಈ ತಿಂಗಳೇನಾ ಪ್ರಭುಜಿ? ಈ ತಿಂಗಳೇನಾ? ಹೌದ್ರಿ ಮಾತಾಜಿ. ಹಾ ನಿಮ್ದು ಇದಲ್ವಾ ಪ್ರಭುಜಿ? ನಿಮ್ಮ ಹೆಸರು ಏನ್ ಹೇಳ್ರಿ? ಹಿರೇಮಠ್. ಹಾ ಸರಿ ಪ್ರಭುಜಿ. ಗದಗ ಮಾತಾಜಿ. ಹಾ ಪ್ರಭುಜಿ ಆಯ್ತು. ಯಾರಾದ್ರೂ ಕಳ್ಸೋದಿದ್ರೆ ನಾನು ವಾಟ್ಸಪ್ಪಿಗೆ ಪ್ಲೀಸ್ ಎಲ್ಲರೂ ಮೆಸೇಜ್ ಮಾಡಿ ಮಾತಾಜಿ. ಹರೇ ಕೃಷ್ಣ. ಕಾರ್ಯಕ್ರಮದಲ್ಲಿ ಭಾಗವಹಿಸಿದ್ದ ಎಲ್ಲಾ ವೈಷ್ಣವ ಭಕ್ತರಿಗೂ ಧನ್ಯವಾದಗಳು, ದಂಡೋತ್ ಪ್ರಣಾಮ್. ಹರೇ ಕೃಷ್ಣ. ಪಂಚಾಕಲ್ಪತರುಭ್ಯಶ್ಚ ಕೃಪಾ ಸಿಂಧು ಭವೇಭ್ಯಶ್ಚ ಪತಿತಾನಾಂ ಪಾವನೇಭ್ಯ ವೈಷ್ಣವೇಭ್ಯೋ ನಮೋ ನಮಃ. ಅನಂತ ಕೋಟಿ ವೈಷ್ಣವ ವೃಂದ ಕಿ ಜೈ. ಶ್ರೀಲ ಪ್ರಭುಪಾದ್ ಕಿ ಜೈ. ಗುರು ಮಹಾರಾಜ್ ಕಿ ಜೈ. ಹರೇ ಕೃಷ್ಣ ಪ್ರಭುಜಿ. ಹರೇ ಕೃಷ್ಣ ಮಾತಾಜಿ ಧನ್ಯವಾದಗಳು, ದಂಡೋತ್ ಪ್ರಣಾಮಗಳು. ಹರೇ ಕೃಷ್ಣ. ಮುನಿಪಾಲ್ ಪ್ರಭುಜಿ ಅವರೇ ನಿಮ್ದು ಕಳಿಸಿ ಪ್ರಭುಜಿ. ನಿಮ್ಮ ಹುಟ್ಟಿದ್ದಬ್ಬ ವೆಡ್ಡಿಂಗ್ ಆನಿವರ್ಸರಿ ಡೇ ಏನಾದ್ರು ಇದ್ರೆ. ಹರೇ ಕೃಷ್ಣ.
ಹರೇ ಹರೇ ಕೃಷ್ಣ ಕೃಷ್ಣ ಮಾತಾಜಿ. ಮಾತಾಜಿ. ಹರೇ ಕೃಷ್ಣ ಮಾತಾಜಿ, ಎಲ್ಲರಿಗೂ ಧನ್ಯವಾದಗಳು. ಹರೇ ಕೃಷ್ಣ. ದಂಡವತ್ ಎಲ್ಲ ಪ್ರಣಾಮ. ಪ್ರಣಾಮಗಳು ಮಾತಾಜಿ, ಧನ್ಯವಾದ ಪ್ರಭುಜಿ ಅವರು ಎಲ್ಲರಿಗೂ. ಹಾ ಪ್ರಭುಜಿ. ಹರೇ ಕೃಷ್ಣ.